على الدين كله ولو كره المشركون. اللهم صل على محمد وعلى آل محمد كما صليت على إبراهيم وعلى آل إبراهيم إنك حميد مجيد. اللهم بارك على محمد وعلى آل محمد كما باركت على إبراهيم وعلى آل إبراهيم إنك حميد مجيد. يا أيها الذين آمنوا اتقوا الله حق تقاته ولا تموتن إلا وأنتم مسلمون. يا أيها الناس اتقوا ربكم الذي خلقكم من نفس واحدة وخلق منها زوجها وبث منهما رجالا كثيرا ونساء واتقوا الله الذي تساءلون به والأرحام إن الله كان عليكم رقيبا. يا أيها الذين آمنوا اتقوا الله وقولوا قولا سديدا يصلح لكم أعمالكم ويغفر لكم ذنوبكم ومن يطع الله ورسوله فقد فاز فوزا عظيما. أما بعد فإن خير الحديث كتاب الله وخير الهدي هدي محمد صلى الله عليه وسلم وشر الأمور محدثاتها كل محدثة بدعة وكل بدعة ضلالة كل ضلالة في النار. أعوذ بالله من الشيطان الرجيم. قل إن كان آباؤكم وأبناؤكم وإخوانكم وأزواجكم وعشيرتكم وأموال اقترفتموها وتجارة تخشون كسادها ومساكن ترضونها أحب إليكم من الله ورسوله وجهاد في سبيله فتربصوا حتى يأتي الله بأمره والله لا يهدي القوم الفاسقين. ಸೃಷ್ಟಿಕರ್ತನಾದ ಅಲ್ಲಾಹನ ಇಸ್ಲಾಂ ಧರ್ಮದ ವಿಧಿ ನಿಷೇಧಗಳನ್ನು ಚೆನ್ನಾಗಿ ಕಲಿತು ಜೀವನದಲ್ಲಿ ಅಳವಡಿಸಿ ಮರಣದ ಅಂತ್ಯ ನಿಮಿಷದವರೆಗೂ ಅಲ್ಲಾಹನ ಮಾರ್ಗದಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸಬೇಕೆಂಬ ವಸಿಯತ್ ಸ್ವತಃ ಶರೀರದೊಂದಿಗೂ ಅದೇ ರೀತಿ ನಿಮ್ಮೆಲ್ಲರೊಂದಿಗೂ ಕೂಡ ನಾನು ವಸಿಯತ್ ಮಾಡ್ತೇನೆ. ಸೃಷ್ಟಿಕರ್ತನಾದ ಅಲ್ಲಾಹನು ನಮ್ಮೆಲ್ಲರನ್ನು ಅವನ ಇಸ್ಲಾಂ ಧರ್ಮದಲ್ಲಿ ನೆಲೆ ನಿಂತು ಜೀವಿಸಿ ಅದೇ ಒಂದು ಅವಸ್ಥೆಯಲ್ಲಿ ಮರಣ ಹೊಂದುವಂತಹ ಸೌಭಾಗ್ಯಶಾಲಿಗಳ ಸಾಲಿನಲ್ಲಿ ನಮ್ಮೆಲ್ಲರಿಗೂ ಸೇರಿಸಿ ಅನುಗ್ರಹಿಸಿ. ಸಹೋದರರೇ ಸಹೋದರಿಯರೇ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವಫಾತ್ ಎಂಬ ವಿಷಯದಲ್ಲಾಗಲಿ ಸ್ವಲ್ಪ ವಿಷಯಗಳನ್ನು ನೀವು ಹೇಳಲಿಕ್ಕೆ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಒಂದು ವಿಷಯವಾಗಿದೆ. ನಾಳೆ ರಬಿಯುಲ್ ಅವ್ವಲ್. ಈ ಸಂದರ್ಭದಲ್ಲಿ ನಮ್ಮ ಸುತ್ತಮುತ್ತಲಿರುವಂತಹ ಮುಸ್ಲಿಂ ಎಂದು ಗುರುತಿಸಲ್ಪಡುವಂತಹ ಜನರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹೆಸರಿನಲ್ಲಿ ಹುಟ್ಟುಹಬ್ಬವನ್ನು ಆಚರಿಸುವಂತಹ ಒಂದು ಸಂದರ್ಭದಲ್ಲಿ ಇರುವುದಾಗಿ ನಮ್ಮೆಲ್ಲರಿಗೂ ಕಾಣಲಿಕ್ಕೆ ಸಿಗ್ತಾ ಇದೆ. ಅತ್ತ ಮಂಗಳೂರಿನಿಂದ ಬರುವಾಗ ಇಂಥ ಕಡೆ ಬರುವ ತನಕೂ ಕೂಡ ಎಲ್ಲ ಮಸೀದಿಗಳನ್ನು ಅಲಂಕರಿಸಿ ಬಣ್ಣ ಬಣ್ಣದ ಕಾಗದಗಳನ್ನು ಅಂಟಿಸಿ ಲೈಟ್ಗಳನ್ನು ಹಾಕಿ ಬೆಳಗಿಸುವುದು. ಇನ್ನು ಅದರ ಹಿಂದೆ ನಮಗೆ ಗೊತ್ತಿರುತ್ತದೆ, ಇದು ರಾತ್ರಿಯಿಂದಲೇ ಪ್ರಾರಂಭವಾಗ್ತದೆ. ಮೌಲಿದ್, ಪಾರಾಯಣ, ಸ್ವಲಾತ್, ಮಜ್ಲಿಸ್, ಅದರ ಹೆಸರಿನಲ್ಲಿ ಅದು ಇದು ಇದೆಲ್ಲವೂ ಕೂಡ ಇಸ್ಲಾಂನ ಹೆಸರಿನಲ್ಲಿ ನಡೆಯುತ್ತಾ ಇದೆ. ನಾವು ತಿಳಿದುಕೊಳ್ಬೇಕು, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲಿರುವ ಪ್ರೀತಿ ಅದು ಪ್ರತಿಯೊಬ್ಬ ಮುಸಲ್ಮಾನ ಎಂದು ಗುರುತಿಸಿಕೊಳ್ಳುವಂತಹ ಗಂಡಾಗಲಿ ಹೆಣ್ಣಾಗಲಿ ಅವನ ಮೇಲೆ ನಿರ್ಬಂಧವಾಗಿದೆ. ಅದಕ್ಕಿರುವಂತಹ ದಲೀಲ್ ಪುರಾವೆಯಾಗಿದೆ. ತೌಬಾ ಎಂಬ ಅಧ್ಯಾಯದ 24ನೇ ತೌಬಾ ಸೂಕ್ತಿ ಆ ಅಧ್ಯಾಯದ 24ನೇ ಸೂಕ್ತಿಯಲ್ಲಿ ಅಲ್ಲಾಹನು 8 ವಿಷಯಗಳನ್ನು ಪ್ರಸ್ತಾಪಿಸುತ್ತಾರೆ. ಪ್ರವಾದಿಯವರಿಗೆ ಹೇಳಿ, ಕುಲ್ ಇನ್ ಕಾನ ಅಬಾವು, ನಿಮ್ಮ ತಂದೆಯನ್ನು, ಅದರಲ್ಲಿ ತಾಯಿಯು ಕೂಡ ಸೇರ್ತಾರೆ. ತಂದೆಗಿಂತಲೂ ಕೂಡ ತಾಯಿಗಿರುವಂತಹ ಸ್ಥಾನ ಹೆಚ್ಚಿದೆ. ಅದರಿಂದ ತಂದೆ ತಾಯಿ, ನಿಮ್ಮ ತಂದೆಯಲ್ಲಿ ವ ಅಬ್ನಾವು, ನಿಮ್ಮ ಮಕ್ಕಳು, ವ ಇಖ್ವಾನು, ನಿಮ್ಮ ಸಹೋದರ, ವ ಅಜ್ವಾಜ್, ನಿಮ್ಮ ಸಂಗಾತಿಗಳು, ಅಂದರೆ ಗಂಡನಿಗೆ ಹೆಂಡತಿ, ಅಂದರೆ ಅದೇ ರೀತಿ ಹೆಂಡತಿಗೆ ಗಂಡ, ಅದೇ ರೀತಿ ವ ಅಶೀರತು, ನಿಮ್ಮ ಕುಟುಂಬಸ್ಥ, ವ ಅಮ್ವಾಲು ಇಕ್ತರಫ್ತುಮೂಹಾ, ನೀವು ಸಂಪಾದಿಸಿಟ್ಟಿರುವಂತಹ ಸಂಪತ್ತುಗಳು, ಅದೇ ವತಿಜಾರತು ತಖ್ಶೌನ ಕಸಾದಹ, ನೀವು ನಷ್ಟ ಹೊಂದಬಹುದು ಅಂತ ಹೇಳಿ ಭಯಪಡುವಂತಹ ನಿಮ್ಮ ವ್ಯಾಪಾರ, ವ ಮಸಾಕಿನ್ ತರ್ದೌನಹ,
ನೀವು ಇಷ್ಟಪಡುವಂತಹ ಭವನ, 8 ವಿಷಯಗಳನ್ನು ಅಲ್ಲಾಹ್ ಹೇಳುವುದು. ಇವೆಲ್ಲವೂ ಕೂಡ ಅಹಬ್ಬ ಇಲೈಕುಂ, ನಿಮಗೆ ಅತ್ಯಂತ ಹೆಚ್ಚು ಪ್ರಿಯಕರವಾಗುವುದಾದರೆ, ಅತ್ಯಂತ ಹೆಚ್ಚು ಇಷ್ಟವಾಗುವುದಾದರೆ ಯಾರಿಗಿತ್ತು? ಮಿನಲ್ಲಾಹಿ ವ ರಸೂಲಿ, ಅಲ್ಲಾಹನಿಗಿಂತಲೂ ಅಲ್ಲಾಹನ ಸಂದೇಶವಾಹಕರಾದ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗಿಂತಲೂ ಇವುಗಳು ಹೆಚ್ಚು ನೀವು ಇಷ್ಟಪಡುವುದಾದರೆ ವಜಿಹಾದಿನ್ ಫೀ ಸಬೀಲಿಹಿ, ಅಲ್ಲಾಹನ ಮಾರ್ಗದಲ್ಲಿ ನಡೆಸುವ ಹೋರಾಟಕ್ಕಿಂತಲೂ ಇವುಗಳು ನಿಮಗೆ ಇಷ್ಟ ಎಂದಾದರೆ ಫತರಬ್ಬಸೂ, ನೀವು ಕಾದು ನಿಲ್ಲಿರಿ. ಹತ್ತಾ ಯಅತಿ ಅಲ್ಲಾಹು, ಅಲ್ಲಾಹನ ಆಜ್ಞೆ ಬರುವ ತನಕ ಕಾದಿರಿ ಅಂತೇಳಿ ಅಲ್ಲಾಹ್ ಎಚ್ಚರಿಸುತ್ತಾರೆ. ಈ ಸೂಕ್ತಿಯ ವ್ಯಾಖ್ಯಾನದಲ್ಲಿ ಮುಫಸ್ಸಿರರು ಹೇಳುವುದು, ವಹಾದಿಹಿ ಆಯತುಲ್ ಕರೀಮ, ಈ ಮಾನ್ಯವಾದಂತಹ ಗೌರವಾನ್ವಿತವಾದಂತಹ ಒಂದು ಸೂಕ್ತಿಯು ಆವಮು ದಲೀಲ್ ಅಲಾ ವುಜೂಬಿ ಮಹಬ್ಬತಿಲ್ಲಾಹಿ ವ ರಸೂಲಿಹಿ, ಅತ್ಯಂತ ದೊಡ್ಡ ಪುರಾವೆಯಾಗಿದೆ ಅಲ್ಲಾಹನನ್ನು ಮತ್ತು ಆತನ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಇಷ್ಟಪಡಬೇಕು ಎಂಬುದಕ್ಕೆ ವುಜೂಬ್ ವಾಜಿಬಾಗಿದೆ. ಅಲಾ ತಕ್ದೀಮಿಹಾ ಅಲಾ ಮುಹಬ್ಬತಿ ಕುಲ್ಲಿ ಶೈ, ಪ್ರತಿ ಒಂದಕ್ಕಿಂತಲೂ ಹೆಚ್ಚಾಗಿ ಅಲ್ಲಾಹನನ್ನು ಪ್ರೀತಿಸಬೇಕು, ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಪ್ರೀತಿಸಬೇಕು ಎಂಬುದಾಗಿದೆ. ಇನ್ನೊಂದು ಸೂಕ್ತಿಯಾಗಿದೆ ಸೂರತುಲ್ ಆಲಿ ಇಮ್ರಾನ್ ನಲ್ಲಿ ಅಲ್ಲಾಹ್ ಹೇಳುವಂತಹ ಒಂದು ಮಾತು, ಕುಲ್ ಇನ್ ಕುಂತುಂ ತುಹಿಬ್ಬುನಲ್ಲಾಹ್, ಪ್ರವಾದಿಯವರೇ ಹೇಳಿರಿ, ನಿಮಗೆ ಅಲ್ಲಾಹನ ಮೇಲೆ ಪ್ರೀತಿ ಇದೆ ಎಂದಾದರೆ, ನೀವು ಹಾಗೆ ವಾದಿಸುವುದಾದರೆ, ಫತ್ತಬಿಊನಿ, ನೀವು ನನ್ನನ್ನು ಅನುಸರಿಸಿರಿ ಅಂತೇಳಿ ಪ್ರವಾದಿಯವರೇ ಹೇಳಿರಿ. ನನ್ನನ್ನು ಅನುಸರಿಸಿರಿ. ಯಾರನ್ನು ಅನುಸರಿಸಬೇಕು? ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಅನುಸರಿಸಲಿಕ್ಕೆ ಅಲ್ಲಾಹ್ ಹೇಳ್ತಾ ಇದ್ದಾರೆ. ಯುಹಿಬ್ಬುಕುಮುಲ್ಲಾಹ್, ಹಾಗಾದರೆ ಅಲ್ಲಾಹ್ ನಿಮ್ಮನ್ನು ಪ್ರೀತಿಸುತ್ತಾನೆ. ವಯಗ್ಫಿರ್ ಲಕುಂ ದುನೂಬಕುಂ, ನಿಮ್ಮನ್ನು ನಿಮ್ಮ ತಪ್ಪುಗಳನ್ನು ಪ್ರಮಾದಗಳನ್ನು ಅಲ್ಲಾಹ್ ಮನ್ನಿಸುತ್ತಾನೆ. ಅಲ್ಲಾಹು ಗಫೂರುರ್ ರಹೀಮ್, ಅಲ್ಲಾಹ್ ಅತ್ಯಂತ ಹೆಚ್ಚಾಗಿ ಪಾಪಗಳನ್ನು ಕ್ಷಮಿಸುವವನು, ಅದೇ ರೀತಿ ದಯೆ ತೋರಿಸುವವನು ಆಗಿದ್ದಾರೆ. ಈ ಸೂಕ್ತಿಯ ವಿಷಯದಲ್ಲೂ ಕೂಡ ಮಹಾನ್ ವಿದ್ವಾಂಸರಾದ ಇಬ್ನ್ ಕಥೀರ್ ರಹಿಮಹುಲ್ಲಾಹ್ ಹೇಳ್ತಾರೆ, ಈ ಒಂದು ಸೂಕ್ತಿಯು ಕೂಡ ವಿಧಿಸುತ್ತದೆ ಅದೇನಂತ ಹೇಳಿದ್ರೆ, ಯಾರಿಗಾದರೂ ಅಲ್ಲಾಹನ ಮೇಲೆ ಪ್ರೀತಿ ಇದೆ ಎಂದಾದರೆ ಅವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಅನುಸರಿಸಬೇಕು ಎಂಬುದಾಗಿದೆ. ಇನ್ನು ನಮಗೆ ಕಾಣಲಿಕ್ಕಿರುವಂತಹ ಹದೀಸ್ನ ಕಡೆಗೆ ನಾವು ಗಮನವನ್ನು ವಹಿಸುವುದಾದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಆ ಪ್ರೀತಿಯ ಭಾಗವಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಅನುಸರಿಸುವುದಿಲ್ಲ. ಅದು ಕೇವಲ ಒಂದು ದಿನಕ್ಕೆ ಸೀಮಿತ ಅಲ್ಲ, ರಬಿಯುಲ್ ಅವ್ವಲ್ ತಿಂಗಳಿಗೆ ಸೀಮಿತ ಅಲ್ಲ, ರಬಿಯುಲ್ ಅವ್ವಲ್ 12ಕ್ಕೆ ಸೀಮಿತವಲ್ಲ, ಜೀವನದಾದ್ಯಂತ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಪ್ರೀತಿಸಬೇಕು. ಅದು ಯಾವ ರೀತಿಯಲ್ಲಿ? ಫತ್ತಬಿಊನಿ, ನನ್ನನ್ನು ಅನುಸರಿಸಿ ಅಂತ. ಈ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಇಮಾಮ್ ಬುಖಾರಿ ಮುಸ್ಲಿಂ ವರದಿ ಮಾಡುವಂತಹ ಹದೀಸ್ನಲ್ಲಿ ಕಾಣಬಹುದು, ಮನ್ ಅಹ್ದತ ಬಿ ಅಮ್ರಿನಾ ಹದಾ ಮಾ ಲೈಸ ಮಿನ್ಹು, ಯಾರಾದರೂ ನಮ್ಮ ಅಪ್ಪಣೆಯಲ್ಲಿ ಯಾವುದಾದ್ರೂ ಒಂದು ಹೊಸದಾಗಿ ಯಾವುದಾದ್ರೂ ಒಂದು ತಂದರೆ ಅದಕ್ಕೆ ನಮ್ಮ ಅಪ್ಪಣೆ ಇಲ್ಲದ, ಅಂದ್ರೆ ಆ ಒಂದು ಅವನೊಬ್ಬನು ಹೊಸದಾಗಿ ಒಂದನ್ನು ತಂದರು, ಒಂದು ಕರ್ಮವನ್ನು ತಂದರು, ಆ ಕರ್ಮಕ್ಕೆ ನಮ್ಮ ಅಪ್ಪಣೆ ಇಲ್ಲ ಎಂದಾದಲ್ಲಿ ಅದು ತಿರಸ್ಕರಿಸಲ್ಪಡುತ್ತದೆ ಎಂದಾಗಿದೆ. ಅದೇ ರೀತಿ ಮುಸ್ಲಿಂ ರಿವಾಯತ್ಗಳನ್ನು ಕಾಣಬಹುದು, ಮನ್ ಅಮಿಲ ಅಮಲನ್ ಲೈಸ ಅಲೈಹಿ ಅಮ್ರುನಾ ಫಹುವ ರದ್ದುನ್, ಯಾರಾದರೂ ಒಬ್ಬ ಕರ್ಮ ಎಸೆತಾನೆ, ಆ ಕರ್ಮಕ್ಕೆ ನಮ್ಮ ಅಪ್ಪಣೆ ಇಲ್ಲ ಎಂದಾದಲ್ಲಿ ಅದು ರಿಜೆಕ್ಟ್ ಆಗ್ತದೆ, ತಿರಸ್ಕರಿಸಲ್ಪಡುತ್ತದೆ ಎಂದಾಗಿದೆ. ಇದರ ವ್ಯಾಖ್ಯಾನದಲ್ಲಿ ಇಮಾಮ್ ನವವಿ ರಹಿಮಹುಲ್ಲಾಹ್ ಹೇಳ್ತಾರೆ, ವಫೀಹಿ ದಲೀಲು, ಈ ಹದೀಸ್ಗಳಲ್ಲಿ ಪುರಾವೆ ಇದೆ, ಅಲ ಅನ್ನಲ್ ಇಬಾದಾತ್, ಯಾವುದಂತ ಹೇಳಿದ್ರೆ ಆರಾಧನೆಗಳು, ಮಿನಲ್ ಗುಸ್ಲಿ, ಸ್ನಾನ ಆಗಲಿ, ವಲ್ ವುದೂಇ, ವುದು ಆಗಲಿ, ವಸ್ಸೌಮಿ, ಉಪವಾಸ, ವಸ್ಸಲಾತಿ, ನಮಾಜ್, ಇದಾ ಫಅಲ್ತ ಅಲಾ ಖಿಲಾಫಿ ಶರಅ, ಶರೀಅತ್ತಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮಾರ್ಗದರ್ಶನಕ್ಕೆ ವಿರುದ್ಧವಾಗಿ ನಿರ್ವಹಿಸ್ತೀರಿ ಎಂದಾದರೆ ತಕೂನು ಮರ್ದೂದತುನ್ ಅಲಾ ಫಾಯಿಲಿಹಾ, ಅದು ಅವನಿಗೆ ರಿಜೆಕ್ಟ್ ಆಗ್ತದೆ, ತಿರಸ್ಕರಿಸಲ್ಪಡುತ್ತದೆ, ಅವನ ಮುಖಕ್ಕೆ ಸೇರಿಕೊಳ್ಳುತ್ತದೆ, ಅಲ್ಲಾಹನ ಬಳಿ ಸ್ವೀಕಾರ್ಯಯೋಗ್ಯವಾದಂತಹ ಒಂದು ಕರ್ಮವಾಗಿ ಪರಿಗಣಿಸುವುದಿಲ್ಲ ಎಂದಾಗಿದೆ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ಮುಖ್ಯವಾದ ವಿಷಯ. ಇನ್ನು
ಇಮಾಮ್ ಅಬು ಹಫ್ಸ್ ತಾಜುದ್ದೀನ್ ಅಲ್ ಫಾಕಿಹಾನಿ ರಹಿಮಹುಲ್ಲಾಹ್ ಎಂಬ ಇಮಾಮ್ ಗತಿಸುವುದನ್ನು ಹಿಜರಾ 654ರಲ್ಲಿ ಜನಿಸಿ 734ರಲ್ಲಿ ಎಷ್ಟನೇ ಹಿಜರಾ 654ನೇ ಹಿಜರಾ 1400 ವರ್ಷ ಈ ಸಂದರ್ಭದಲ್ಲಿ ನಾವಿದ್ದೇವೆ. ಈ 654ರಲ್ಲಿ ಜನಿಸಿ 734ರಲ್ಲಿ ಮರಣ ಹೊಂದಿದಂತಹ ಅಬುಲ್ ಹಫ್ಸ್ ತಾಜುದ್ದೀನ್ ಅಲ್ ಫಾಕಿಹಾನಿ ರಹಿಮಹುಲ್ಲಾಹ್ ಅವರೊಂದಿಗೆ ಒಂದು ಪ್ರಶ್ನೆ. ಫಕದ್ ತಕರ್ರರ ಸುಮಾರು ಜಮಾಅತಿ ಮಿನಲ್ ವಾಕಿ, ಕೆಲವರು ಒಳ್ಳೆಯ ವ್ಯಕ್ತಿಗಳು ಅವರು ಪ್ರಶ್ನೆ ಕೇಳ್ತಾರೆ. ಅನಿಜ್ತಿಮಾ ಅಲ್ಲದಿ ಯಅಮಲು, ಒಂದು ವಿಭಾಗ ಜನರು ಅವರು ಸೇರಿ ಏನ್ ಮಾಡ್ತಾರೆ, ಬಾದು ನಾಸ್ ಫಿ ಶಹರ್ ರಬಿಲ್ ಅವ್ವಲ್, ರಬಿಯುಲ್ ಅವ್ವಲ್ ತಿಂಗಳಲ್ಲಿ ಅವರೊಂದು ಆಚರಣೆಯನ್ನು ನಿರ್ವಹಿಸುತ್ತಾರೆ. ವಯಸ್ಸುನಹು ಮೌಲಿದ್, ಅದಕ್ಕೆ ಮೌಲಿದ್ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮ ದಿನಾಚರಣೆ ಎಂಬ ಹೆಸರನ್ನು ಇಡ್ತಾರೆ. ಹಲ್ಲವು ಅಸ್ಲನ್ ಫಿ ಶರ್ಅ, ಇದಕ್ಕೆ ಶರೀಅತ್ನಲ್ಲಿ ಯಾವುದಾದರೂ ಬೆಂಬಲ ಇದೆಯಾ, ಪುರಾವೆ ಇದೆಯಾ? ಮುಖಸದುಲ್ ಜವಾಬ ಅಂದಾಲಿಕ ಮುಬಯ್ಯಿನನ್, ಅದಕ್ಕೆ ಅವರು ವ್ಯಕ್ತವಾದಂತಹ ಉತ್ತರವನ್ನು ನಿರೀಕ್ಷಿಸುತ್ತಾರೆ. ಅದನ್ನು ನೀವು ವ್ಯಕ್ತಪಡಿಸಬೇಕು ಎಂಬ ರೀತಿಯಲ್ಲಿ ಅವರೊಂದಿಗೆ ಕೇಳಲಾಯಿತು. ಆಗ ಇಮಾಮ್ ಫಾಕಿಹಾನಿ ರಹಿಮಹುಲ್ಲಾಹ್ ಹೇಳುವುದು, ಲಾ ಅಅಲಮು ಲಿಹಾದಲ್ ಮೌಲಿದ್ ಅಸ್ಲನ್ ಫಿ ಕಿತಾಬಿ ವಲಾ ಸುನ್ನಾ, ಈ ಮೌಲಿದ್ಗೆ ಪವಿತ್ರವಾದಂತಹ ಕುರ್ಆನ್ ಅಲ್ಲಾಗಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಚರ್ಯೆಯಲ್ಲಾಗಲಿ ಯಾವುದಾದರೂ ಪುರಾವೆ ಎಂಬುದಾಗಿ ನಾನು ಕಂಡಿಲ್ಲ, ಅರಿತಿಲ್ಲ. ವಲಾ ಯುನ್ಕಲು ಅಮಲು ಅನ್ ಅಹದಿನ್ ಮಿನಲ್ ಉಲಮಾಇಲ್ ಉಮ್ಮ, ಈ ಉಮ್ಮತ್ತಿನ ಇಸ್ಲಾಂ ಧರ್ಮದ ಉಲಮಾಗಳಲ್ಲಿ ಯಾರಾದರೂ ನಕಲ್ ಮಾಡಿದಾಗಿ, ರಿಪೋರ್ಟ್ ಮಾಡಿದಾಗಿ, ವರದಿ ಮಾಡಿದಾಗಿಯೂ ಕೂಡ ಇಲ್ಲ, ಗೊತ್ತಿಲ್ಲ. ಅಲ್ಲದೀನ ಅವರ್ಯಾರು, ಆ ಉಲಮಾಗಳು ವಿದ್ವಾಂಸರು, ಹುಂಕುದುವುದು ಫಿದ್ದೀನ್, ದೀನ್ನಲ್ಲಿ ಮಾದರಿ ಯೋಗ್ಯರಾಗಿದ್ದವರಾಗಿದ್ದಾರೆ. ಅಲ್ಲದೀನ ಮುತಮಸ್ಸಿಕೂನ ಬಿಲ್ ಆದಾರಿಲ್ ಮುತಕದ್ದಿಮೀನ, ಮುಂಗಾಮಿಗಳು ಗತಿಸಿ ಹೋದಂತಹ ಪೂರ್ವಿಕರು ಸಲಫು ಸ್ವಾಲಿಗಳ ಆ ಒಂದು ಪಾದವನ್ನು, ಅವರ ಒಂದು ಹೆಜ್ಜೆದಾರಿಯನ್ನು ಗಟ್ಟಿಯಾಗಿ ಹಿಡಿದಂತಹ ಉಲಮಾಗಳು ಇದನ್ನು ಮಾಡಿದ್ದಾಗಿ, ಅವರಿಂದ ಉಲ್ಲೇಖಿಸಿದ್ದಾಗಿ ಕೂಡ ಇಲ್ಲ. ಬಲ್ ಬಿದ್ಅತುನ್, ಇದೊಂದು ನೂತನವಾದಿಗಳ ಸಂಪ್ರದಾಯವಾಗಿದೆ. ಅಹ್ದಥಲ್ ಬತ್ವಾಲೂನ್ ವ ಶಹವತು ನಫ್ಸಿ ತಲಅಲ್ ಅಹ್ಕಾಲೂನ್, ಬಾತಿಲಾದಂತಹ ಜನರು ಉಂಟು ಮಾಡಿದ್ದು, ಅವರ ಹೊಟ್ಟೆ ಪಾಡಿಗೋಸ್ಕರ ಮಾಡಿದಂತಹ ಕೆಲವು ಜನರು ಇದನ್ನು ಕೊಟ್ಟು ತಂದಂತಹ ಒಂದು ಕಾರ್ಯವಾಗಿದೆ ಈ ಮೌಲಿದ್ ಎಂಬುದಾಗಿದೆ. ಇದು ನಾವು ಬೇಸಿಕ್ ಆಗಿ ನಾವು ಅರಿತಿರಬೇಕಾದಂತಹ ಒಂದು ವಿಷಯವಾಗಿದೆ. ಪ್ರೀತಿಯ ಸಹೋದರಿ, ಇದಕ್ಕೆ ಯಾವುದೇ ರೀತಿಯಲ್ಲಿರುವಂತಹ ಪುರಾವೆ ಇಲ್ಲ ಎಂಬುದಾಗಿದೆ. ಆ ರಬೀಉಲ್ ಅವ್ವಲ್ 12 ಅಂದರೆ ದುಹಾ ಸಮಯದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವಫಾತ್ ಆಗಿದೆ, ಸಂಭವಿಸಿದೆ. ನಮಗೆಲ್ಲರಿಗೂ ಗೊತ್ತಿರುವಂತಹ ಒಂದು ವಿಷಯವಾಗಿದೆ. ನೋಡಿ, ನಮ್ಗೆ ಗೊತ್ತಿದೆ ಆ ಸಫರ್ ತಿಂಗಳು ಅಂದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ಹಿಜ್ರಾ 11ನೇ ವರ್ಷ ಸಫರ್ ತಿಂಗಳಿನ ಕೊನೆಯ ಹಂತದಲ್ಲಿ ನಮ್ಗೆಲ್ಲರಿಗೂ ಗೊತ್ತಿದೆ, ಈ ಸುತ್ತಮುತ್ತಲಿನಲ್ಲಿ ಒಂದು ಬುಧವಾರ, ಒಂದು ಅಪಶಕುನ ಅಂದರೆ ನಮ್ಮ ಭಾಷೆಯಲ್ಲಿ ಹೇಳುವುದಾದ್ರೆ ಒಡಕ್ಕೆ ಪೊದನಾಸೆ ಅಂತ ಹೇಳ್ತೇವೆ. ಆ ಒಂದು ದಿವಸವನ್ನು ಬೇಸರದ ಒಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಜ್ವರ ಬಂದಿದೆ ಅಂತ ಹೇಳುವ ರೀತಿಯಲ್ಲಾಗಿದೆ. ಅವರು ಅಲ್ಲಿ ಯಾಸೀನ್ ಪಾರಾಯಣ, ಅದು ಕೂಡ ಒಂದು ವಿದ್ಯಾರ್ಥಿ. ಯಾಕೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅವರ ಉಮ್ಮತ್ಗೆ ಕಲಿಸಿಕೊಟ್ಟಿಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಜ್ವರ ಬಂದ ನಂತರ ಉಪವಾಸ ಬುಧವಾರ ಬಂದಿದೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸೋಮವಾರ ಯಾವತ್ತೂ ಕೂಡ ಅದನ್ನು ಅಪಶಕನವಾಗಿ ಕಂಡಿಲ್ಲ. ಸ್ವಹಾಬಗಳು ಅದನ್ನೊಂದು ಅಪಶಕನವಾಗಿ ಅವರ ಜೀವನದಲ್ಲಿ ಅಳವಡಿಸಿಯೂ ಇಲ್ಲ. ಆ ಒಂದು ಪ್ರತ್ಯೇಕ ದಿವಸವನ್ನು ಉಂಟು ಮಾಡಿ ಯಾಸೀನ್ ಪಾರಾಯಣ ಮಾಡುವುದಾಗಲಿ, ಕುರಾನ್ ಓದುವುದಾಗಲಿ, ಅದೇ ರೀತಿ ಅದರ ಹೆಸರಿನಲ್ಲಿ ಯಾವುದಾದರೂ ಪಾಯಸ, ಸಿಹಿ ತಿಂಡಿ ವಿತರಿಸುವುದಾಗಲಿ ಮಾಡಿ. ಈ ಒಂದು ದಿವಸವನ್ನು ಇವರು ಅಪಶಕುನ ಒಂದು ಬೇಸರ ದಿವಸವನ್ನಾಗಿ ಆಚರಿಸ್ತಾ ಇದೇ ಜನರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಫಾತ್ ಆದ ದಿವಸವನ್ನು ಒಂದು ಕೊಂಡಾಡುವುದು, ಒಂದು ಗೌಜಿಗದ್ದಲ ಮಾಡುವುದು, ಡಿಜೆ ಹಾಕಿ ರೋಡ್ ಬ್ಲಾಕ್ ಮಾಡಿ ಡ್ಯಾನ್ಸ್ ಮಾಡುವುದು ಎಷ್ಟು ಸರಿ ಅಂತೇಳಿ, ಅದು ಎಷ್ಟೊಂದು ಖೇದಕರ. ಒಂದು ಉಮ್ಮತ್ತಿನ ನಾವು ಕಾಣುವಂತಹ
ಫ್ಯಾಸಿಸ್ಟ್ ಶಕ್ತಿಗಳು, ಇಸ್ಲಾಮಿನ ಶತ್ರುಗಳಂತೆ ಕಾಣುವಂತಹ ಈ ಜನರಿಗಿಂತಲೂ ಕೂಡ ಕಠೋರವಾದಂತಹ ಶತ್ರುಗಳಾಗಿದ್ದಾರೆ. ಇವರು ಯಾವುದಾದರೂ ಇಸ್ಲಾಮಿನ ಶತ್ರುಗಳು ತಂದು ಇದನ್ನು ಪ್ರವಾದಿಯವರ ವಫಾತ ದಿವಸವನ್ನು ಅವರ ಹಬ್ಬದ ದಿನವನ್ನಾಗಿ ಅವರು ಏನ್ ಮಾಡಿದ್ದಾರೆ, ಸ್ವೀಕರಿಸಿದ್ದಾರೆ. ಆ ದಿವಸದಲ್ಲಿ ಇವರು ಏನೆಲ್ಲ ಮಾಡ್ತಾರೆ ಎಂಬುದು ನಾನು ವಿಶದೀಕರಿಸಿಕೊಳ್ಬೇಕಾಗಿಲ್ಲ. ನಿಮ್ಗೆ ಗೊತ್ತಿದೆ ಎಷ್ಟರವರೆಗೆ ಅಂತ ಹೇಳಿದ್ರೆ, ಪೊಲೀಸ್ ಅಧಿಕಾರಿಯು ಕೂಡ ಅವರು ವರದಿ ಮಾಡಲಾಯಿತು, ಅವರು ಕಾನೂನು ಜಾರಿಯಲ್ಲಾಯಿತು, ನೀವು ಬೈಕ್ ರ್ಯಾಲಿಯನ್ನು ಮಾಡಬಾರ್ದು. ಅಷ್ಟು ಕೂಡ ಒಂದು ಖೇದನೀಯವಾದಂತಹ ಪರಿಸ್ಥಿತಿಗೆ ತಲುಪಿಸುತ್ತೆ. ಅಂದ್ರೆ ನಮ್ಮ ಎರಡು ಹಬ್ಬಗಳು, ಈ ಫಿತ್ರ್ ಆಗಲಿ ಇದು ಅಲ್ಹಾವ, ಅದೆಲ್ಲವೂ ಕೂಡ ಒಂದು ಕರೆಕ್ಟ್ ಆದಂತ ಒಂದು ರೀತಿಯಲ್ಲಿದೆ. ಯಾರಿಗೂ ಕೂಡ ಯಾವುದೇ ರೀತಿಯಲ್ಲಿ ಒಂದು ಸಮಸ್ಯೆ ಇಲ್ಲ. ಬೆಳಗ್ಗೆ ಆ ಸೂರ್ಯ ಉದಯಿಸ ಆ ಸಮಯದಲ್ಲಿ ಬಂದು ನಮಾಜ್ ಮಾಡಿದ್ರು, ಅದು ಕೂಡ ಒಂದು ಹಾದಿಯಲ್ಲಿ ಬರಬೇಕು, ಒಂದು ಹಾದಿಯಿಂದ ಬೇರೆ ಹಾದಿಯಲ್ಲಿ ತಿರುಗಿ ಪ್ರವಾಸದ ಚರ್ಯೆಯನ್ನು ಕೂಡ ಹೇಳಿಕೊಟ್ರು. ಬಂದ್ರು, ತಪ್ಪೀರ ಹೇಳಿದ್ರು, ನಮಾಜ್ ನಿರ್ವಹಿಸಿದ್ರು, ಹೊರಡಿ ಬಂದ್ರು. ಅಲ್ಲಿಯೂ ಕೂಡ ಒಬ್ಬೆ ಇಲ್ಲ, ಕೋಲಾಹಲ ಇಲ್ಲ, ರೋಡ್ ಟ್ಯಾಕ್ ಇಲ್ಲ, ರೋಡ್ ಬ್ಲಾಕ್ ಇಲ್ಲ, ರ್ಯಾಲಿ ಇಲ್ಲ, ಬೈಕ್ ಇಲ್ಲ, ಡಿಜೆ ಇಲ್ಲ, ಯಾರಿಗೂ ಕೂಡ ಸಮಸ್ಯೆ ಇಲ್ಲ. ಯಾವುದೇ ಅಧಿಕಾರಿ ವರ್ಗಕ್ಕಾಗಲಿ, ಯಾವುದೇ ಜನಸಮೂಹಕ್ಕೆ ಯಾವುದೇ ರೀತಿಯಲ್ಲಿ ಒಂದು ತಲೆನೋವು ಇಲ್ಲ. ಅದೇ ಈ ಒಂದು ಹಬ್ಬವನ್ನು ಅಲ್ಲಾಹ್ ಅವರಿಗೆ ಬಿಟ್ಟುಕೊಟ್ಟ ಹಾಗೆ ನೀವು ಮಾಡಿ, ಇದನ್ನು ನಾನು ಸಂರಕ್ಷಿಸಿಲ್ಲ, ಇದು ನಿಮ್ಮ ಅಧೀನಕ್ಕೆ ಕೊಟ್ಟಿದ್ದೇನೆ ಅಂತ ಹೇಳುವ ರೀತಿಯಲ್ಲಿದೆ ಈ ಒಂದು ಈದ್ ಮಿಲಾದ್. ಅದನ್ನು ಅವರು ವರ್ಷಕ್ಕೆ ಹೋಗುವಾಗ ಅದರಲ್ಲಿ ಒಂದು ಮಾರ್ಪಾಡು, ಚೇಂಜಸ್, ಬದಲಾವಣೆ, ಅದಕ್ಕೆ ಸುನ್ನತಿಲ್ಲ, ಅದು ಯಾವ ಅದಕ್ಕೆ ಎಲ್ಲರೂ ಕೂಡ ಮುಸ್ಲಿಮರು ಅವರ ಬುದ್ಧಿಯಲ್ಲಿ ಅವರ ತಲೆಯಲ್ಲಿ ಬಂದಿದೆ, ಅದಕ್ಕೆ ಬೇಕಾಗಿ ಅವರು ಸೇರಿಸಿ ಹೋಗ್ತಾ ಇದ್ದಾರೆ. ಈ ರೀತಿಯಲ್ಲಾಗಿದೆ. ನಾವು ಇದನ್ನು ನೋಡಿಕೊಳ್ಳಬೇಕು. ಇಸ್ಲಾಮಿನಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹುಟ್ಟಿದ ದಿನದ ವಿಷಯದಲ್ಲಿ ಇಖ್ತಿಲಾಫ್ ಇದೆ, ಯಾವುದೇ ಸಂಶಯ ಇಲ್ಲ. ಮಹಾನರಲ್ಲಿ ಒಬ್ಬರಾದಂತಹ ವೈದಿ ಶೇಖ್ ರಹಮತುಲ್ಲಾಹಿ ಅಲೈಹಿ ಅವರು ಕೂಡ ಅದನ್ನು ಮುಹರ್ರಂ 9ಕ್ಕೆ ತಿಳಿದಿದ್ದಾರೆ. ಈ ವಿಷಯದಲ್ಲಿ ಅವರು ವೈದಿ ಶೇಖ್ ರಹಮತುಲ್ಲಾಹಿ ಅಲೈಹಿ ಅವರನ್ನು ಕಡೆಗಣಿಸಿ ಸೈಡ್ ಹಾಕಿ ಅವರಿಗೆ ಅವರದ್ದೇ ಒಂದು ತಿಳುವಳಿಕೆ, ಅವರದ್ದೇ ಒಂದು ಸಿದ್ಧಾಂತಗಳಿಗೆ ಹೊರಟು ಆ ದಿವಸದಲ್ಲಿ ಏನಾಯಿತು ಎಂಬುದಕ್ಕಾಗಿದೆ ನಾವು ಈ ಸಂದರ್ಭದಲ್ಲಿ ಒಂದು ಸ್ವಲ್ಪ ವಿಷಯವನ್ನು ಕಲಿಯುತ್ತೇವೆ. ಹದೀಸ್ನಲ್ಲಿ ನಮಗೆ ನೋಡಬೇಕು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹಿಜ್ರಾ 11ನೇ ವರ್ಷ ಸಫರ್ ತಿಂಗಳಿನ ಕೊನೆಯ ಒಂದು ಹಂತದಲ್ಲಿ ಒಬ್ಬರು ಅನ್ಸಾರಿ ಸ್ವಹಾಬಿ ಅವರ ದಫನ್ ಎಲ್ಲ ಕಾರ್ಯವನ್ನು ಮುಗಿಸಿ ಅವರ ದಫನ ಕಾರ್ಯದಲ್ಲಿ ಅವರು ಮರಣ ಹೊಂದಿದಂತಹ ಅನ್ಸಾರಿ ಸ್ವಹಾಬಿ ಅವರ ದಫನ್ ಕಾರ್ಯದಲ್ಲಿ ಭಾಗವಹಿಸಿ ತಿರುಗಿ ಬರುವಾಗಲಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ತಲೆನೋವು, ಅದೇ ರೀತಿ ಅತಿ ಕಠಿಣವಾದಂತಹ ಜ್ವರವು ಕೂಡ ಪ್ರಾರಂಭಿಸುತ್ತದೆ. ಆ ಜ್ವರದ ತೀವ್ರತೆ ಎಷ್ಟಿತ್ತಂತ ಹೇಳಿದರೆ, ತಲೆಗೆ ಕಟ್ಟಿದ ಪಟ್ಟಿ, ಆ ಬಟ್ಟೆಯಿಂದ ಕಟ್ಟಿದಂತಹ ಪಟ್ಟಿಯ ಹೊರಗೂ ಕೂಡ ಬಿಸಿಯ ಅನುಭವ ಆಗ್ತಾ ಇತ್ತು ಅಂತ ಹೇಳಿ ನಮಗೆ ಕಾಣಬಹುದು. ಇಮಾಮ್ ಬುಖಾರಿ ರಹಿಮಹುಲ್ಲಾಹ್ ವರದಿ ಮಾಡುವಂತಹ ಹದೀಸ್ನಲ್ಲಿ ಕಾಣಬಹುದು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಇಷ್ತದ್ದ ಬಿಹಿ ಮರದ್, ಅವರಿಗೆ ರೋಗವು ಅತಿ ಕಠಿಣವಾಯಿತು. ವಹುವ ಫೀ ಬೈತಿ ಮೈಮೂನ ರದಿಯಲ್ಲಾಹು ಅನ್ಹಾ ಅವರ ಮನೆಯಲ್ಲಿ ಅವರಿದ್ದರು. ಅವರು ಅಲ್ಲಿ ಕೇಳಲಿಕ್ಕೆ ಪ್ರಾರಂಭಿಸಿದರು, ಐನ ಅನ ಮದನ್, ನಾಳೆ ದಿವಸ ನಾನು ಯಾವ ಹೆಂಡತಿಯ ಮನೆಯಲ್ಲಿ ಇರಬೇಕಾಗಿದ್ದು, ನನ್ನ ಸಮಯ ಯಾವುದು, ಯಾವ ಮನೆಯಲ್ಲಿ ಅಂತೇಳಿ ಅವರು ಕೇಳಿ ತಿಳ್ಕೊಳ್ಳಿಕ್ಕೆ ಪ್ರಾರಂಭಿಸಿದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪತ್ನಿಯವರು ಪ್ರವಾದಿಯವರ ಇಂಗಿತ, ಅವರ ಮನಸ್ಸಿನ ಒಂದು ಬಯಕೆಯನ್ನು ಅವರು ಅರಿತು ಇವರು ಆಯಿಷಾ ರದಿಯಲ್ಲಾಹು ಅನ್ಹಾ ಅವರ ಮನೆಯಲ್ಲಿ ಇರಲಿಕ್ಕೆ ಅವರು ಇಷ್ಟಪಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಎಲ್ಲಾ ಹೆಂಡತಿಯವರ ಒಮ್ಮತ ಅಭಿಪ್ರಾಯದ ಪ್ರಕಾರ ಅವರು ಏನ್ ಮಾಡಿದ್ರು, ಆಯಿಷಾ ರದಿಯಲ್ಲಾಹು ಅನ್ಹಾ ಅವರ ಫಅದಿನ ಲಹು ಅಜ್ವಾಜು ಯಬ್ನು ಶಾ, ಎಲ್ಲಿ ಪ್ರವಾದಿ ಅವರು ಇರಬೇಕು ಅಲ್ಲಿ ಇರ್ಲಿಕ್ಕೆ ಅವರು ಅನುಮತಿ ಕೊಟ್ಟರು. ಹಾಗೆ ಫಕಾನ ಫೀ ಬೈತಿ ಆಯಿಷಾ ಹತ್ತಾ ಮಾತ ಇಂದಹಾ, ಆಯಿಷಾ ರದಿಯಲ್ಲಾಹು ಅನ್ಹಾ ಅವರ ಮನೆಯಲ್ಲಿ ತಂಗಿದ್ರು ಮರಣದ ಸಮಯದ. ಇದು ಹದೀಸ್ನಲ್ಲಿ ಆ ಸಮಯದಲ್ಲಿ ಬಂದಂತ ವಿಷಯ ಬುಖಾರಿ ಅವರು ರಿಪೋರ್ಟ್ ಮಾಡ್ತಾರೆ. ಅದೇ ರೀತಿ ಆಯಿಷಾ ರದಿಯಲ್ಲಾಹು ಅನ್ಹಾ ಅವರ ಮನೆಗೆ ಫضಲ್ ಬಿನ್ ಅಬ್ಬಾಸ್, ಅದೇ ರೀತಿ ಅಲಿ ರದಿಯಲ್ಲಾಹು ಅನ್ಹುಮಾ ಇಬ್ಬರು ಸಹಾಬಾಗಳ ಹೆಗಲಿಗೆ ಕೈಯನ್ನಿಟ್ಟು ಅವರು
ಹೋಗ್ತಾರೆ. ಅಂದ್ರೆ ಅವರಿಗೆ ಸಾಧ್ಯ ಇಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮನುಷ್ಯ ಪ್ರಕೃತಿಯಲ್ಲಿರುವ ಎಲ್ಲಾ ಕಷ್ಟವು, ಜ್ವರ ಬಂದಿತ್ತು, ಅವರಿಗೆ ನಡೆಯಲು ಆಯಾಸವಾಗುವಾಗ ಸಹಾಬಾಗಳ ಹೆಗಲಿಗೆ ಕೈ ಇಟ್ಟು ನಡೀತಾ ಇದ್ರು. ಇದೆಲ್ಲವೂ ಕೂಡ ಹದೀಸ್ನಲ್ಲಿ ಪರ್ಫೆಕ್ಟ್ ಆಗಿ ಒಂದು ಕೂಡ ಅದರಲ್ಲಿ ಕುಂದುಕೊರತೆ ಇಲ್ಲದೆ ಸಹಾಬಗಳು ವರದಿ ಮಾಡಿದ್ದಾರೆ ನಮಗೆ ಕಾಣಬಹುದು. ನಂತರ ಆಯಿಷಾ ರಲಿಯಲ್ಲಾಹು ಅನ್ಹಾ ಅವರ ಮನೆಗೆ ಬಂದಾಗ ನೋಡಿ, ಮುಸ್ಲಿಂ ರಹಿಮಹುಲ್ಲಾಹ್ ವರದಿ ಮಾಡುವಂತಹ ಹದೀಸ್ನಲ್ಲಿ ಉಮ್ಮುಲ್ ಮುಮಿನೀನ್ ಆಯಿಷಾ ರಲಿಯಲ್ಲಾಹು ಅನ್ಹಾ ಅವರು ಹೇಳ್ತಾರೆ, ಕಾನ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ರಿವಾಜು ರೀತಿ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಯಾರಿಗಾದರೂ ಅವರ ಮನೆಯಲ್ಲಿ ರೋಗವಿದ್ದರೆ ಅವರು ಕೈಯಲ್ಲಿ ಸೂರತನ್ನು ಓದಿ ಅದನ್ನು ಊದಿ ನಂತರ ಮೇಲೆ ಸವರ್ತಾ ಇದ್ರು. ರೋಗ ಇದ್ದವರ ಮೇಲೆ ಸವರ್ತಾ ಇದ್ರು. ಫಲಮ್ಮ ಮಾರಿದ, ಪ್ರವಾದಿ ಅವರು ರೋಗ ಬಂದ ಆ ಸಂದರ್ಭದಲ್ಲಿ ಮಾರಬಹುದಲ್ಲಿ ಮಾತವಿ, ಯಾವ ರೋಗ ಆ ರೋಗದಲ್ಲಾಗಿದೆ ಅವರ ಮರಣ ಸಂಭವಿಸಿರುವುದು. ಆ ರೋಗ ಬಂದಾಗ ಆಯಿಷಾ ರಲಿಯಲ್ಲಾಹು ಅನ್ಹಾ ಅವರು ಹೇಳ್ತಾರೆ, ಜಾಯಿತು ಅನ್ಫುದು ಅಲೈಹಿ ಮಾಂಸ, ಅವರ ಕೈಯನ್ನೇ, ಪ್ರವಾದಿ ಅವರ ಕೈಯನ್ನೇ ಜೋಡಿಸಿ ಅದಕ್ಕೆ ಕುರ್ಆನ್ನ ಸೂತ್ರಗಳನ್ನು ಹೀಗೆ ಕುರ್ಆನನ್ನು ಓದಿ ನಂತರ ಅವರ ಕೈಯಿಂದಲೇ ನಾನು ಅವರ ಮೇಲೆ ಸವರಿಸಿದೆ. ಅಂದ್ರೆ ಅದು ಅವರಿಗೆ ಬರ್ಕತ್ತಾಗಿದೆ ಅಂತ ಹೇಳಿ ಭಾವಿಸಿ, ಈ ರೀತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅಂತಿಮದ ಕೆಲವು ವಿಷಯಗಳನ್ನು ಸ್ವಹಾಬಿ ಆಯಿಷಾ ರಲಿಯಲ್ಲಾಹು ಅನ್ಹಾ ಅವರು ಹೇಳುವಂತ ಮಾತನ್ನು ನಾವು ಮುಸ್ಲಿಂ ವರದಿ ಮಾಡ್ತಾರೆ. ಅದೇ ರೀತಿ ಸ್ವಹೀಹ್ ಬುಖಾರಿಯಲ್ಲಿ ನಾವು ಕಾಣಬಹುದು, ಆಯಿಷಾ ರಲಿಯಲ್ಲಾಹು ಅನ್ಹಾ ಅವರು ಹೇಳುವುದು, ಮಾ ರಅಯ್ತು ಅಹದನ್ ಅಶದ್ದ ಅಲೈಹಿ ವಜ್ಅ ಬಿ ರಸೂಲಿಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಬಾಧಿಸಿದ ರೀತಿಯಲ್ಲಿ ಅಂತಹ ನೋವು ಬೇರೆ ಯಾರಿಗೂ ಬಾಧಿಸಿದ ರೀತಿಯನ್ನು ನಾನು ನೋಡಲಿಲ್ಲ, ಬೇರೆ ಯಾರಿಗೂ ಬಾಧಿಸಿದ್ದು ನಾನು ಕಂಡಿಲ್ಲ. ಅಷ್ಟು ಕಠಿಣವಾದಂತಹ ಅತಿಶಕ್ತವಾದಂತಹ ರೋಗವು ಅವರಿಗೆ ಬಾಧಿಸಿತು ಅಂತ ಹೇಳಿ ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಅದೇ ರೀತಿ ಬುಖಾರಿ ಮತ್ತು ಮುಸ್ಲಿಂ ವರದಿ ಮಾಡುವಂತಹ ಹದೀಸ್ನಲ್ಲಿ ಇಬ್ನ್ ಮಸ್ಊದ್ ರಲಿಯಲ್ಲಾಹು ಅನ್ಹು ಅವರು ಹೇಳ್ತಾರೆ, ದಖಲ್ತು ಅಲಾ ರಸೂಲಿಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವ ಯುಅಫು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿಗೆ ಬಂದಾಗ ಅವರು ತೀವ್ರವಾದಂತಹ ನೋವನ್ನು ಅನುಭವಿಸ್ತಾ ಇದ್ದರು. ಕುಲ್ತು ಯಾ ರಸೂಲಲ್ಲಾಹ್, ಅವರು ಬಂದು ಕೇಳಿದ್ರು, ಪ್ರವಾದಿಯವರೇ, ಅಲ್ಲಾಹ್ ಪ್ರವಾದಿಯವರೇ, ನಿಮಗೆ ಅತಿ ಕಠಿಣವಾದಂತಹ ನೋವು ಇದೆ ಎಂದು ನನಗೆ ಭಾಸವಾಗ್ತಾ ಇದೆ, ಸರಿಯಾ ಹೌದಲ್ವಾ ಅಂತ ಕೇಳಿದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಅಜಲ್, ಅದೇ, ಇನ್ನಿ ಮುಆಕು ಕಮಾ ಯುಅಕು ರಜುಲಾನಿ ಮಿನ್ಕುಂ, ನಿಮ್ಮ ಪೈಕಿ ಇಬ್ಬರು ವ್ಯಕ್ತಿಗಳಿಗೆ ಬರುವಂತಹ ಜ್ವರ ಅಥವಾ ರೋಗದ ಕಾಠಿಣ್ಯತೆ ತೀವ್ರತೆಯು ನನಗೆ ಬರ್ತಾ ಇದೆ. ಅದು ಯಾಕೋಸ್ಕರ ಅಂತ ಹೇಳಿದ್ರೆ ಅದರಲ್ಲಿ ದುಪ್ಪಟ್ಟು ಪ್ರತಿಫಲ ನನಗೆ ಸಿಗಲಿಕ್ಕೋಸ್ಕರ, ದುಪ್ಪಟ್ಟು ಪ್ರತಿಫಲ ನನಗೆ ಸಿಗ್ತದೆ ಎಂದಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುವುದು. ಹೀಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮರಣ ಹೊಂದುವುದಕ್ಕಿಂತ ಒಂದು 5 ದಿನಗಳಿಗಿಂತ ಮುಂಚೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂದ್ರೆ ಈ ಸಮೀಪದಲ್ಲಿ ನೋಡಿ, ಈ 5 ದಿವಸದಲ್ಲಿ ಈ ಸಂದರ್ಭದಲ್ಲಿ ಈ ಉಮ್ಮತ್ತಿನ ಇಂದಿನ ಒಂದು ಪರಿಸ್ಥಿತಿಯನ್ನು ಆಲೋಚನೆ ಮಾಡಬೇಕು. ಅವರು ಯಾವ ರೀತಿಯಲ್ಲಿದ್ದರು? ಅವರು ಒಂದು ವೇಳೆ ರಬೀউল ಅವ್ವಲ್ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನನ ದಿನ ಅಂದ್ರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹುಟ್ಟಿ ಎಷ್ಟನೇ ವರ್ಷ ಇತ್ತು? ಸರಿಸುಮಾರು ಅಂತಿಮ ಒಂದು 62ನೇ ವರ್ಷ ಇತ್ತು. 62ನೇ ರಬೀউল ಅವ್ವಲ್ ಆಚರಣೆ ಸಿದ್ಧತೆಯಲ್ಲಿ ಇರಬೇಕಿತ್ತು. ಎಲ್ಲೂ ಕೂಡ ಒಂದು ಅದಕ್ಕೋಸ್ಕರ ಒಂದು ತಯಾರಾಗುವುದಾಗಿ ನಮಗೆ ಕಾಣಲಿಕ್ಕೆ ಸಾಧ್ಯವಿಲ್ಲ. ಯಾರೂ ಕೂಡ ಹೇಳುವುದಿಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮರಣದ ಆ ಸಂದರ್ಭವು ನಮ್ಗೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ನಾವೆಲ್ಲರೂ ಕೂಡ ಹಬ್ಬದ ಒಂದು ಸಡಗರದಲ್ಲಿ ವಿಜೃಂಭಣೆ ಆ ಒಂದು ಆಚರಿಸುವ ಸಿದ್ಧತೆಯಲ್ಲಿದ್ದೇವೆ ಅಂತೇಳಿ ಯಾವ ಸ್ವಹಾಬಿಯೂ ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಉಮ್ಮಹಾತುಲ್ ಮುಮಿನೀನ್ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪತ್ನಿಯರು ಕೂಡ ವರದಿ ಮಾಡಿರುವುದಾಗಿ ಯಾವುದೇ ಇಲ್ಲ. ಎಲ್ಲ ವಿಷಯ ಎಷ್ಟು ಕ್ಲಿಯರ್ ಆಗಿ ಅವರು ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಜ್ವರ ತೀವ್ರವಾಗಿ ತೊಡಗ್ತಾ ಇದ್ರು, ಪ್ರಜ್ಞೆ ತಪ್ಪಿ ಬೀಳ್ತಾ ಇದ್ರು. ಪ್ರಜ್ಞೆ ತಪ್ಪಿ ಬೀಳುವಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಲ್ಲಿಯ ಜನರಿಗೆ, ಅವರ ಅನುಯಾಯಿಗಳಿಗೆ ಆದೇಶ ನೀಡಿದ್ರು, ಬೇರೆ ಬೇರೆ ಬಾವಿಯಿಂದ ಶೇಖರಿಸಿದಂತ ನೀರು ಅದನ್ನು ತಂದು ನನ್ನ ತಲೆಗೆ ಸುರಿಯಿರಿ ಅಂತ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅರ್ಥ ಮಾಡಿಕೊಂಡಂತಹ ವಿಷಯವನ್ನು ಸ್ವಹಾಬಾಗಳಿಗೆ ಹೇಳಿದ್ರು. ಆ ನೀರನ್ನು ತಲೆಗೆ ಸುರಿದಾಗ, ಒಂದು ಕಬ್ಬಲ್ಲಿ ತಲೆ ಮೇಲೆ ಒಯ್ದಾಗ
ಅವರಿಗೆ ಅದರಲ್ಲಿ ಸ್ವಲ್ಪ ಆಶ್ವಾಸನೆಯನ್ನು ಕಂಡು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಮಾಧಾನವನ್ನು ಕಂಡು, ನಂತರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಎಲ್ಲ ಜನರನ್ನು ಅನುಯಾಯಿಗಳನ್ನು ಒಟ್ಟುಗೂಡಿಸಿ ಅವರಿಗೆ ಸ್ವಲ್ಪ ಚೇತರಿಕೆ ಉಂಟಾದಾಗ ಮಸೀದಿಗೆ ಮಿಂಬರಿಗೆ ಹತ್ತಿ ಅವರು ಕೆಲವು ಉಪದೇಶವನ್ನು ಹೇಳಿದರು. ಆ ಉಪದೇಶವನ್ನು ನೋಡಿ ಇಮಾಮ್ ಮುಸ್ಲಿಮ್ ರಹಿಮಹುಲ್ಲಾ ಅವರು ಹೇಳ್ತಾರೆ, ಪ್ರವಾಸದ ಅಜ್ಜುದ್ದು ರದಿಯಲ್ಲಾಹು ಅನ್ಹು ಸಮಿಅತು ರಸೂಲಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ قبل أن يموت ب5 ويقول ಮರಣಕ್ಕೆ 5 ದಿವಸಕ್ಕಿಂತ ಮುಂಚೆ, ಅಂದರೆ ಈ ವಸಿಯತ್ ಅತ್ಯಂತ ಪ್ರಬಲವಾದಂತಹ ಒಬ್ಬ ನೇತಾರ, ಒಬ್ಬ ನಾಯಕ ಸ್ಥಾನದಲ್ಲಿರುವವರು ಅನುಯಾಯಿಗಳಿಗೆ ಅತ್ಯಂತ ಕಟ್ಟುನಿಟ್ಟಾದ, ಅಂದರೆ ಮರಣದ ಸಂದರ್ಭದಲ್ಲಿ ನಿರ್ವಹಿಸುವಂತಹ ಪ್ರಬಲವಾದಂತಹ ವಸಿಯತ್ ಒಂದು, ನೋಡಿ ಅರಿಯಿರಿ, ನಿಮಗಿಂತ ಮುಂಚಿನವರು, ನಿಮಗಿಂತ ಮುಂಚೆ ಗತಿಸಿ ಹೋದಂತಹ ಜನಾಂಗದವರು ಕಾಲು ಅವರಿಗೆ ಬಂದಂತಹ ಸ್ವಾಲಿಹೀನ್ಗಳ, ಅಂಬಿಯಾಗಳ ಕಬರುಗಳನ್ನು ಅವರು ದರ್ಗಾಗಳಾಗಿ, ಸುಜೂದ ಕೇಂದ್ರಗಳನ್ನಾಗಿ ಮಾರ್ಪಡಿಸಿದರು. ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಉಮ್ಮತ್, ಯಾವ ಉಮ್ಮತ್ ಅದು? ತೌಹೀದ್ನಲ್ಲಿರುವಂತಹ ಉಮ್ಮತ್, ಕುರ್ಆನ್ ದೀನವನ್ನು ಆರಿಸಿದಂತಹ ಉಮ್ಮತ್, ಪ್ರವಾದಿಗಳನ್ನು ಕಂಡಂತಹ ಉಮ್ಮತ್. ಆ ಉಮ್ಮತ್ತಿಗೆ ಅವರು ಎಚ್ಚರಿಕೆಯನ್ನು ನೀಡುತ್ತಾರೆ. ನೋಡಿ, ಗತಿಸಿ ಹೋದಂತಹ ಜನವಿಭಾಗದ ಪಥಭ್ರಷ್ಟತೆ ಈ ರೀತಿಯಲ್ಲಿತ್ತು. ಅಲಾ ಅರಿಯಿರಿ, ಅಲಾ ತತ್ತಖಿದುಲ್ ಕುಬೂರ ಮಸಾಜಿದ, ನೀವು ಕಬರ್ಗಳನ್ನು ಅದನ್ನು ಆರಾಧನೆ ಕೇಂದ್ರಗಳನ್ನಾಗಿ, ದರ್ಗಾಗಳನ್ನಾಗಿ ಮಾಡದಿರಿ. ಅದರ ಕುರಿತು ನಾವು ನಿಮ್ಮನ್ನು ವಾರ್ನಿಂಗ್ ಮಾಡ್ತಾ ಇದ್ದೀವಿ, ಎಚ್ಚರಿಸ್ತಾ ಇದ್ದೀವಿ. ಈ ಎಚ್ಚರಿಕೆಯನ್ನು ಮೂಲೆಗೆ ಹಾಕಿ, ಕಸದ ಬುಟ್ಟಿಗೆ ಹಾಕಿ ಇಂದು ದರ್ಗಾವನ್ನು ಮಾಡಿ, ಅದು ಯಾರು ಅಡ್ರೆಸ್ ಇಲ್ಲದಂತಹ ಇದ್ದಾರೋ, ಅಥವಾ ಮಣ್ಣಿನ ರಾಶಿಯೋ, ಅಥವಾ ಯಾರ ಕೈ ಯಾರ ಕಾಲು, ಯಾರಿದ್ದಾರೆ ಯಾರಿಲ್ಲ, ಅಡ್ರೆಸ್ ಇಲ್ಲದಂತಹ ಊರ ಹೇಗ ಹೆಸರಿಲ್ಲದಂತಹ ಜನರನ್ನು, ಅಥವಾ ಯಾರು ಕೂಡ ಇಲ್ಲದೆ ಕೇವಲ ಕಥೆಗಳನ್ನು ಅಥವಾ ಪುರೋಹಿತರುಗಳ ಬುದ್ಧಿಯನ್ನು ಆರಾಧಿಸುವಂತಹ ಜನರು ನಮ್ಮ ಸಮಾಜದಲ್ಲಿ ಅಲ್ವ ಸಮಾಜ, ಇದಲ್ವ ವಾಸ್ತವಿಕತೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ ಪ್ರೀತಿ ಇದೆ ಎಂದಾದರೆ ಫತ್ತಬಿಊನಿ, ನನ್ನನ್ನು ಅನುಸರಿಸಿ. ಆ ಅನುಸರಣೆಯ ಒಂದು ಭಾಗವನ್ನು ಇದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಉಮ್ಮತ್ಗೆ ಉಪದೇಶವನ್ನು ನೀಡುತ್ತಾರೆ. ಇಮಾಮ್ ಹಾಫಿಜ್ ಇಬ್ನ್ ಹಜರ್ ಅಸ್ಕಲಾನಿ ರಹಿಮಹುಲ್ಲಾಹ್ ಹೇಳ್ತಾರೆ, ಕನ್ನಹು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲಿಮ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅರ್ಥ ಮಾಡಿದ್ರು, ಅನ್ನಹು ಮುರ್ತಹಿಲುನ್ ಮಿನ್ ದಾಲಿಕಲ್ ಮರದ್, ಆ ರೋಗದಿಂದ ಈ ಲೋಕಕ್ಕೆ ವಿದಾಯ ಕೊಡ್ತಾರೆ ಅಂತೇಳಿ ಅವರು ಅರ್ಥ ಮಾಡಿದ್ರು. ಫಖಾಫ, ಅವರು ಭಯಪಟ್ಟರು, ಕಬರಹು ಕಮಾ ಫಅಲ ಮದಾ, ಗತಿಸಿ ಹೋದಂತಹ ಜನಾಂಗದವರು ಮಾಡಿದ ಹಾಗೆ ಇವರು ಮಾಡಬಹುದು ಅಂತ ಹೇಳಿ ಭಯಪಟ್ಟರು. ಅವರು ಅದರಿಂದ ಅವರು ಯಹೂದಿ ನಸಾರಾಗಳಿಗೂ ಕೂಡ ಶಾಪವನ್ನು ಪ್ರಾರ್ಥಿಸಿದರು, ಶಾಪ ಹಾಕಿದರು, ಲ್ಯಾನತ್ ಹಾಕಿದರು. ಯಾಕೋಸ್ಕರ? ಅವರಿಗೆ ಬಂದಂತಹ ಅಂಬಿಯಾಗಳ ಕಬರನ್ನು ದರ್ಗಾ ಮಾಡಿದಕ್ಕೋಸ್ಕರ. ಇದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಉಪದೇಶವಾಗಿತ್ತು. ಅದೇ ರೀತಿ ಜಾಫರ್ ರದಿಯಲ್ಲಾಹು ಅನ್ಹು ಅವರು ಹೇಳ್ತಾರೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಉಪದೇಶದಲ್ಲಿ, ವಸಿಯತ್ನಲ್ಲಿ ಇದ್ದಿತ್ತು, ಲಾ ಯಮೂತನ್ನ ಅಹದುಕುಂ ಇಲ್ಲಾ ವಹುವ ಬಿಹುಸ್ನಿ ظنಿ ಬಿಲ್ಲಾಹಿ ಅಸ್ಸ ವಜಲ್, ನಿಮ್ಮ ಪೈಕಿ ಯಾರು ಕೂಡ ಅಲ್ಲಾಹನ ವಿಷಯದಲ್ಲಿ ಅತ್ಯುತ್ತಮವಾದ ಒಳ್ಳೆಯ ಸದ್ಗುಮಾನಿಯನ್ನು ಇಟ್ಟು ಆ ರೀತಿಯಲ್ಲದೆ ನೀವು ಮರಣ ಹೊಂದಬಾರದು. ನಿಮ್ಮ ಭಾವನೆ ಒಳ್ಳೆಯ ರೀತಿಯಲ್ಲಿ ಇರಬೇಕು ಅಂತೇಳಿ ನವವಿ ರಹಿಮಹುಲ್ಲಾಹ್ ಹೇಳ್ತಾರೆ, ಹಾದಾ ತಹ್ದೀರು ಮಿನಲ್ ಕುನೂತ್, ಇದು ಅಲ್ಲಾಹನ ವಿಷಯದಲ್ಲಿ ನಿರಾಶೆ ಮಾಡುವುದಕ್ಕಿರುವಂತಹ ಒಂದು ಎಚ್ಚರಿಕೆಯಾಗಿದೆ. ಅಲ್ಲಾಹನು ನನ್ನನ್ನು ಕ್ಷಮಿಸಲಾರ, ಅಲ್ಲಾಹನು ನನ್ನನ್ನು ಪರಿಗಣಿಸಲಾರ ಎಂಬ ಒಂದು ಭಾವನೆ ಕುರಿತಿರುವಂತಹ ಎಚ್ಚರಿಕೆಯಾಗಿದೆ. ಹಾಗೆ ಯಾರೂ ಕೂಡ ಭಾವಿಸಬಾರದು. ಎಷ್ಟೇ ದೊಡ್ಡ ತಪ್ಪುಗಳನ್ನು ಮಾಡಿದರೂ ಕೂಡ ಅಂತಹ ಭಾವನೆಯಾಗಿದೆ ಜನರನ್ನು ದರ್ಗಾಗಳಿಗೆ, ಇನ್ನಿತರ ಮಹಾನ್ ವ್ಯಕ್ತಿಗಳ ಕೇಂದ್ರಗಳಿಗೆ ಹೋಗಲಿಕ್ಕೆ ಪ್ರೇರೇಪಿಸಿರುವುದು. ಯಾಕೆ? ನಮ್ಮ ಮಾತನ್ನು, ನಮ್ಮ ಅಹವಾಲುಗಳನ್ನು, ನಮ್ಮ ಮನಸ್ಸಿನ ಇಂಗಿತವನ್ನು ಅಲ್ಲಾಹನು ಕೇಳಲಾರ, ಅಲ್ಲಾಹನು ಅದಕ್ಕೆ ಪರಿಗಣನೆ ನೀಡಲಾರನು. ಯಾಕಂತ ಹೇಳಿದ್ರೆ ನಾವು ಪಾಪಿಗಳು, ನಾವು ಬಹಳಷ್ಟು ತಪ್ಪುಗಳನ್ನು ಮಾಡಿದ್ದೇವೆ. ಆದುದರಿಂದ ಅಲ್ಲಾಹನ ಇಷ್ಟದಾಸರಾದ ಸ್ವಾಧೀನಗಳ ಬಳಿ ಹೋಗಿ ಹೇಳಿದ್ರೆ ಅವರು ನಮ್ಮನ್ನು ಏನು ಮಾಡ್ತಾರೆ? ಅಲ್ಲಾಹನ ಬಳಿ ಒಯ್ಯುತ್ತಾರೆ. ಪ್ರವಾದಿಯವರೊಂದಿಗೆ ಕೇಳಿದ್ರೆ
ಅಲ್ಲಾಹನ ಬಳಿಗೆ ಒಯ್ಯುತ್ತಾರೆ. ಈ ರೀತಿಯಲ್ಲೆಲ್ಲಾಗಿದೆ ಅವರ ದರ್ಗಾಗಳಿಗೆ ಹೋಗುವುದು. ಅದೇ ರೀತಿ ಪ್ರವಾದಿ ಅವರೊಂದಿಗೆ ಬೇಡ್ತಾರೆ, ಇಂತಹದ್ದು ಪ್ರವಾದಿ ಅವರೇ, ತಪ್ಪುಗಳನ್ನು ಮಾಡಿದಂತಹ ಒಂದು ವಾಹನದ ಮೇಲೆ ನಾನು ಹತ್ತಿ ಕುಳಿತಿದ್ದೇನೆ. ಇನ್ನು ನಿಮ್ಮೊಂದಿಗಲ್ಲದೆ ನನ್ನ ಈ ಪರಿತಾಪಕರವಾದ ಅವಸ್ಥೆಯನ್ನು ಯಾರೊಂದಿಗೆ ಹೇಳಲಿ? ಆದುದರಿಂದ ನನ್ನನ್ನು ಕ್ಷಮಿಸು, ನಮ್ಮನ್ನು ಕ್ಷಮಿಸಿರಿ ಸಯ್ಯದಿ ಖೈರನ್ ನಬಿ ಅಂತ ಹೇಳಿ ಪ್ರವಾದಿ ಅವರೊಂದಿಗೆ ಬೇಡ್ತಾರೆ ಅಲ್ವಾ. ಯಾ ಸಯ್ಯದಿ ಸಾದಾತಿ ಚಿತ್ತು ಮಕಾಸಿದ, ಸಾದಾತ್ಗಳ ಯಜಮಾನರಾದಂತಹ ಪ್ರವಾದಿಯವರೇ, ಹಲವಾರು ಉದ್ದೇಶಗಳೊಂದಿಗೆ ನಾನು ನೀನು ಬಂದಿದ್ದೇನೆ. ನನ್ನ ಉದ್ದೇಶವನ್ನು ನೀನು ಪರಾಜಯಗೊಳಿಸಬೇಡಿರಿ ಪ್ರವಾದಿಯವರೇ. ನನಗೆ ಬಾಧಿಸಿದಂತಹ ಕಠಿಣವಾದ ಬಲಹೀನತೆ, ಅದೇ ರೀತಿ ಪ್ರಯಾಸಗಳೆಲ್ಲವೂ ಕೂಡ ನೀವು ಅರಿತಿದ್ದೀರಿ. ಅದರಿಂದ ನನಗೆ ನೀವು ಇದರಿಂದ ಶಮನ ಮುಕ್ತಿ ನೀಡಿದಂತೀರಿ. ಪ್ರವಾದಿಯವರೊಂದಿಗೆ ಬೇಡುವಂತಹ ಒಂದು ದಯನೀಯವಾದಂತಹ ಒಂದು ಅವಸ್ಥೆ ಯಾಕೆ ಬಂತು? ಅದು ಅವರು ಅಲ್ಲಾಹನನ್ನು ಅರ್ಥ ಮಾಡಿಕೊಳ್ಬೇಕಾದಂತಹ ರೀತಿಯಲ್ಲಿ ಅರ್ಥ ಮಾಡಲಿಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಅರ್ಥ ಮಾಡಿಕೊಳ್ಬೇಕಾದಂತಹ ರೀತಿಯಲ್ಲಿ ಅರ್ಥ ಮಾಡದ ಕಾರಣವಾಗಿತ್ತು. ಅದರಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈ ಉಮ್ಮತ್ತಿಗೆ ಮರಣದ ಸಂದರ್ಭದಲ್ಲಿ ನೀಡಿದಂತಹ ಎಚ್ಚರಿಕೆಯಾಗಿತ್ತು, ನೀವು ಅಲ್ಲಾಹನ ವಿಷಯದಲ್ಲಿ ಅತ್ಯುತ್ತಮವಾದ ಗುಮಾನಿಯನ್ನಿಟ್ಟಲ್ಲದೆ ಮರಣ ಹೊಂದಬಾರದು ಅಂತ ಹೇಳಿ. ಇದರಲ್ಲಿ ಮಹಾನ್ ಇಮಾಮ್ ನವವಿ ರಹಿಮಹುಲ್ಲಾ ಹೇಳ್ತಾರೆ, ಇದರಲ್ಲಿ ಪ್ರೋತ್ಸಾಹಿಸಲ್ಪಡುತ್ತದೆ ಅಂತಿಮ ಸಂದರ್ಭದಲ್ಲೂ ಕೂಡ ಅಲ್ಲಾಹನ ವಿಷಯದಲ್ಲಿ ಒಳ್ಳೆಯ ಉಮ್ಮಿ, ಅತ್ಯುತ್ತಮವಾದ ನಿರೀಕ್ಷೆ ಪ್ರತೀಕ್ಷೆಯನ್ನು ನಾವು ಕೈ ಬಿಡಬಾರದು ಎಂಬ ಒಂದು ವಿಷಯವನ್ನಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುವುದು. ನಂತರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ವಸಿಯತ್ ಮಾಡ್ತಾರೆ, ಅನ್ಸಾರದ ವಿಷಯದಲ್ಲಿ ವಸಿಯತ್ ಮಾಡ್ತಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಲ್ಲಿರುವಂತಹ ಜನರಿಗೆ ಯಾರಿಗಾದರೂ ನಾನು ಏನಾದರೂ ತಪ್ಪು ಮಾಡಿದ್ರೆ ಅವರ ಶರೀರವನ್ನು ತೋರಿಸಿದ್ದಾರೆ. ಪ್ರತೀಕಾರ ತೀರಿಸಲಿಕ್ಕೆ ಯಾರಿಗಾದರೂ ಇಷ್ಟವಿರುವುದಾದರೆ ಇದು ನನ್ನ ಶರೀರ ನಿಮ್ಮ ಮುಂದಿದೆ, ನಿಮಗೆ ಪ್ರತೀಕಾರವನ್ನು ತೀರಿಸಬಹುದು. ಯಾರಿಗಾದರೂ ಬಾಕಿ ಇದ್ರೆ, ಕೊಡಲಿಕ್ಕೆ ಬಾಕಿ ಇರುವುದಾದರೆ ಅದನ್ನು ನನ್ನಿಂದ ಕೇಳಿ ಪಡೆಯಬಹುದು. ಈ ರೀತಿಯಲ್ಲೆಲ್ಲ ವಸಿಯತ್ ಮಾಡಿರುವುದಾಗಿ ನಮಗೆ ಕಾಣಬಹುದು. ನಂತರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಅಬೀ ಸഈದ್ ಅಲ್-ಖುದ್ರಿ ರದಿಯಲ್ಲಾಹು ಅನ್ಹು ಅವರು ಹೇಳ್ತಾರೆ, ಖತಬ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನ್ನಾಸ, ಮನುಷ್ಯರನ್ನು ಅಭಿಸಂಬೋಧಿಸಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಖುತುಬಾ ನಿರ್ವಹಿಸಿದರು. ಅವರು ಹೇಳಿದರು, ಇನ್ನಲ್ಲಾಹ ಖಯ್ಯರ ಅಬ್ದನ್ ಬೈನ ದುನ್ಯಾ ವ ಬೈನ ಮಾ ಇಂದಹು. ಅಲ್ಲಾಹನು ಒಬ್ಬ ದಾಸನಿಗೆ ಆಯ್ಕೆ ಮಾಡಲಿಕ್ಕಿರುವಂತಹ ಅವಕಾಶ ನೀಡಿದರು. ನಿನಗೆ ಇಹಲೋಕ ಬೇಕೋ ಅಥವಾ ಅಲ್ಲಾಹನ ಬಳಿ ಇರುವುದು ಬೇಕು ಎಂಬುದನ್ನು ಆಯ್ಕೆ ಮಾಡುವಂತಹ ಒಂದು ಸ್ವಾತಂತ್ರ್ಯವನ್ನು ಅಲ್ಲಾಹನು ಒಬ್ಬ ದಾಸನಿಗೆ ನೀಡಿದರು. ಆ ದಾಸನು ಅಲ್ಲಾಹನ ಬಳಿ ಇರುವುದನ್ನು ಆಯ್ಕೆ ಮಾಡಿದರು. ಇದನ್ನು ಹೇಳುವಾಗ ಅಬೂ ಸঈದ್ ಅಲ್-ಖುದ್ರಿ ರದಿಯಲ್ಲಾಹು ಅನ್ಹು ಅವರು ಹೇಳ್ತಾರೆ, ಇದನ್ನು ಕೇಳಿದಾಗ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ಅನ್ಹು ಅವರು ಅಳಲಿಕ್ಕೆ ಪ್ರಾರಂಭಿಸುತ್ತಾರೆ. ಅವರು ಅಳುವುದನ್ನು ಕೇಳಿದಾಗ ನಮಗೆ ಆಶ್ಚರ್ಯವಾಯಿತು. ಯಾಕೋಸ್ಕರ ಅವರಿಗೆ ಆಶ್ಚರ್ಯವಾದದ್ದು ಯಾಕೋಸ್ಕರ? ಇಲ್ಲಿ ಸ್ವಹಾಬಗಳು ಯಾರು? ಔಲಿಯಾಗಳ ಸಮೂಹಕ್ಕೆ ಅಲ್ಲಿ ಮುಂದೆ ಇರುವಂತಹ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ಅನ್ಹು ಯಾಕೆ ಅಳ್ತಾರೆ ಅಂತ ಹೇಳುವ ವಿಷಯ ಕೂಡ ಗೊತ್ತಾಗಿಲ್ಲ. ಹಾಗಿರುವಾಗ ಈ ಗೋರಿಯಲ್ಲಿರುವಂತಹ ಅಷ್ಟು ದೊಡ್ಡ ಸ್ಥಾನಕ್ಕೆ ತಲುಪದಂತಹ ವ್ಯಕ್ತಿಗಳಿಗೆ ಎಲ್ಲಾ ಕಾರ್ಯ ಗೊತ್ತಾಗ್ತದೆ ಅಂತ ಹೇಳಿದ್ರೆ ಇಷ್ಟೊಂದು ಮೂರ್ಖತನ, ಚಿಂತಿಸುವಂತಹ ವಿಷಯ. ಅದೇನಲ್ಲಿ ಅವಲೋಕನ ಮಾಡಿದ್ರೆ ಬಹಳ ದೊಡ್ಡ ಪಾಠ ನಮಗೆ ಸಿಗ್ತದೆ. ಆ ಆಲೋಚನೆ ಮಾಡುವಂತಹ ಶಕ್ತಿಗೆ ಅಲ್ಲಾಹನ ಮುದ್ರೆಯನ್ನು ಹಾಕಿದ್ದಾರೆ. ಇನ್ನು ಯಾವುದು ಹೋಗುವುದಿಲ್ಲ. ಆದುದರಿಂದ ಅವರಿಗೆ ಬೇಕಾದ ರೀತಿಯಲ್ಲಿ ಅವರು ಶಿರ್ಕ್ ಕುಫ್ರ್ನಲ್ಲಿ ಮುಳುಗಿ ಜೀವಿಸ್ತಾ ಇದ್ದಾರೆ. ನೋಡಿ, ಸ್ವಹಾಬಗಳು ಹೇಳುವುದು, ನಮಗೆ ಆಶ್ಚರ್ಯವಾಯಿತು. ಈ ಬದ್ಯಾಯಿ ಪ್ರವಾದಿ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ಅನ್ಹು ಅವರ ಅಳುವುದನ್ನು ಅಲ್ಲಾಹನ ಪ್ರವಾದಿ ಅವರು ಯಾವುದೋ ಒಬ್ಬ ದಾಸನ ಕುರಿತು ಈ ವಿಷಯವನ್ನು ಹೇಳುವಾಗ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ಅನ್ಹು ಅವರು ಅಳುವುದಾದರೂ ಯಾಕೋಸ್ಕರ? ಫಕಾನ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುವಲ್ ಮುಖಯ್ಯರ್. ಅದು ಆ ಅಲ್ಲಾಹನ ಆಯ್ಕೆ ಮಾಡಿದಂತಹ ದಾಸ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಾಗಿದ್ದರು.
ಬಕರ್ ನಮ್ಮ ಪೈಕಿ ಹೆಚ್ಚು ಅರಿವಿದ್ದಂತಹ ಜ್ಞಾನ ಇದ್ದಂತಹ ವ್ಯಕ್ತಿಯಾಗಿದ್ದರು ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು. ಆದರೆ ಅಲ್ಲಾಹನ ಬಳಿ ಇರುವುದನ್ನು ಆಯ್ಕೆ ಮಾಡಿದ್ರು ಅಂತ ಹೇಳಿದ್ರೆ ಈ ಇಹಲೋಕದಿಂದ ವಿದಾಯ, ಆ ಅಲ್ಲಾಹ್ ಇಲ್ಲೋಕ ಬೇಡ, ಇಹಲೋಕದ ಸುಖ ಸೌಕರ್ಯವನ್ನು ಆಯ್ಕೆ ಮಾಡುವಂತ ಅವಕಾಶ ನೀಡಿದರು. ಅಲ್ಲಾಹನ ಬಳಿ ಇರುವುದನ್ನು ಆಯ್ಕೆ ಮಾಡಲಿಕ್ಕೆ ಅವಕಾಶ ನೀಡಿದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಲ್ಲಾಹನ ಬಳಿ ಇರುವುದನ್ನು ಆಯ್ಕೆ ಮಾಡಿದರು. ನಂತರ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಅವರ ಕುರಿತು ಅವರು ಮಹತ್ವದ ಕೆಲವೊಂದು ವಿಷಯಗಳನ್ನು ಹೇಳಿದರು. ಆ ರೀತಿ ಮರಣ ಹೊಂದುವುದಕ್ಕಿಂತ 4 ದಿನಗಳಿಗಿಂತ ಮುಂಚೆ ಒಂದು ಗುರುವಾರ, ಆ ಗುರುವಾರ ಮಗ್ರಿಬ್ ನಮಾಜ್ ಕೂಡ ಇಮಾಮ್ ಬುಖಾರಿ ರಹಿಮಹುಲ್ಲಾಹ್ ಹೇಳ್ತಾರೆ, ವಕಾನ ಸಲವಾತುಲ್ಲಾಹಿ ವಸಲಾಮು ಅಲೈಹಿ ಕದ್ ಸಲ್ಲಾ ಬಿನ್ನಾಸ್ ಮಗ್ರಿಬ್ ಹಾದಾ ಯೌಮ್ ವಕರಾ ಬಿಲ್ ಮುರ್ಸಲಾತ್ ಸೂರಾ ಅಲ್ ಮುರ್ಸಲಾತ್. ಆ ಅಧ್ಯಾಯವನ್ನು ಪಾರಾಯಣ ಮಾಡಿದರು ಮಗ್ರಿಬ್ನ ಸಂದರ್ಭದಲ್ಲಿ. ನಂತರ ಹೇಳ್ತಾರೆ, ಆ ಆಯತನ್ನು ಪಾರಾಯಣ ಮಾಡಿ ಆ ನಮಾಜ್ ನಿರ್ವಹಿಸಿದರು. ನಂತರ ಇಶಾ ನಮಾಜ್ಗೆ ಬರಲಿಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ. ಮಾ ಸ್ವಲ್ಲಾ ಲನಾ ಬಅದಹಾ ಹತ್ತಾ ಕಬದಹುಲ್ಲಾಹ್. ಅದರ ನಂತರ ಆ ಗುರುವಾರ ರಾತ್ರಿಯ ಇಶಾ ನಮಾಜ್, ಶುಕ್ರವಾರದ 5 ಹೊತ್ತಿನ ನಮಾಜ್, ಶನಿವಾರ, ಸೋಮವಾರ, ಹೀಗೆ 15, ಗುರುವಾರದ 16, ಸೋಮವಾರದ 17 ರಕಾತ್ ಜಮಾತ್ ನಮಾಜ್ ಅನ್ನು ಕೂಡ ಯಾರು ನಿರ್ವಹಿಸಿದರು? ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಅವರ ನೇತೃತ್ವದಲ್ಲಾಗಿತ್ತು. ಇನ್ನೊಡಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮಾಜ್ಗೋಸ್ಕರ ಅವರು ನಮಾಜ್ ನಿರ್ವಹಿಸಲಿಕ್ಕೆ ಹೋಗುವಾಗ ಪ್ರಜ್ಞೆ ತಪ್ಪಿ ಬೀಳ್ತಾ ಇದ್ರು. ಇಶಾ ನಮಾಜ್ಗೆ ಹೋಗ್ಲಿಕ್ಕೆ ಅಸ್ವಲ್ಲನ್ನಾಸ್, ಮನುಷ್ಯರು ಜನರು ನಿಮ್ಮನ್ನು ಕಾಯ್ತಾ ಇದ್ದಾರೆ ಪ್ರವಾದಿ ಅವರೇ ಅಂತೇಳಿ ಆಯಿಷಾ ರಲಿಯಲ್ಲಾಹು ಅನ್ಹಾ ಅವರು ಹೇಳ್ತಾರೆ. ಹಾಗೆ ನಮಗೆ ವಧು ಮಾಡಿ ಅವರು ಹೊರಡಲಿಕ್ಕೆ ಹೋಗುವಾಗ ಅವರು ನೋವಿನ ಜ್ವರದ ಒಂದು ತೀವ್ರತೆಯಿಂದ ಪ್ರಜ್ಞೆ ತಪ್ಪಿ ಬೀಳ್ತಾ ಇದ್ರು. ನಂತರ ಪ್ರಜ್ಞೆ ಬಂದಾಗ ಪುನಃ ಅಸ್ವಲ್ಲನ್ನಾಸ್, ಜನರು ನಮಾಜ್ ಮಾಡಿದ್ದಾರೆ ಅಂತೇಳಿ, ಇಲ್ಲ ನಿಮ್ಮನ್ನು ಕಾಯ್ತಾ ಇದ್ದಾರೆ. ಈ ರೀತಿಯಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ನಮಾಜ್ ಮಾಡಲಿಕ್ಕೆ ಅತ್ಯಂತ ಆಗ್ರಹವಿದ್ದು ಕೂಡ ಅವರಿಗೆ ಸಾಧ್ಯವಾಗಿಲ್ಲ. ಆದರೆ ಅವರಿಗಿಂತ ಯಾವುದೇ ಒಂದು ದರ್ಜೆ ಪದವಿಯಲ್ಲಿ ಉನ್ನತರಾಗದಂತಹ ಬಡವ ಶೇಖ್ ಆಗಲಿ ಇನ್ನಿತರ ಶೇಖ್ಗಳನ್ನು ತೋರಿಸಿ ಎನ್ನುವುದು, ಇವರು ಇಲ್ಲಿ ನಮಾಜ್ ಮಾಡೋದನ್ನು ನೀವು ಕಾಣದಿದ್ರು ಅವರು ಮದೀನಾದಲ್ಲಿ ಹೋಗಿ ನಮಾಜ್ ಮಾಡ್ತಾರೆ, ಅವರು ಮಕ್ಕಾದಲ್ಲಿ ಹೋಗಿ ನಮಾಜ್. ಈ ರೀತಿಯಲ್ಲಿ ಸುಳ್ಳು ಕೆಲವು ಕಟ್ಟುಕತೆಗಳನ್ನು ತೋರಿಸಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗಿಂತ ಅತ್ಯುತ್ತಮವಾದಂತಹ ವ್ಯಕ್ತಿಯನ್ನು ಯಾವ ತಾಯಿ ಜನ್ಮ ನೀಡಲಿದೆ? ಯಾರು ಕೂಡ ಇಲ್ಲ. ಅಂತ ಅತ್ಯುತ್ತಮವಾದ ವ್ಯಕ್ತಿಗೂ ಕೂಡ ಸಾಧ್ಯವಾಗಲಿಲ್ಲ. ಅವರು ಸಹಾಬಾಗಳ ಹೆಗಲಿಗೆ ಕೈ ಇಟ್ಟು ಹೋಗ್ತಾ ಇದ್ದಾರೆ, ಆದರೂ ಕೂಡ ಅವರಿಗೆ ನಿಂತು ನಮಾಜ್ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಅವರಿಗಾಗಿದೆ ನಮಾಜ್ ಮಾಡಲಿಕ್ಕಿರುವಂತಹ ನೇತೃತ್ವ ವಹಿಸುವಂತಹ ಆದೇಶವನ್ನು ನೀಡಿದರು. ಅದರ ನಂತರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮರಣಕ್ಕಿಂತ 1-2 ದಿವಸಕ್ಕಿಂತ ಮುಂಚೆ ವಸಿಯತ್ ನೀಡಿದರು. ಕುರ್ಆನ್ ಮತ್ತು ಸುನ್ನತಿನ ಅನುಸರಣೆಯ ಕುರಿತು, ಅದೇ ರೀತಿ ಯಹೂದಿ ನಸಾರಾಗಳನ್ನು, ಅದೇ ರೀತಿ ಬಹುದೇವ ವಿಶ್ವಾಸಗಳನ್ನು ಈ ಅರಬಿ ಪ್ರಾಂತ್ಯದಿಂದ ಅವರನ್ನು ಹೊರಗೆ ನಿಲ್ಲಿಸಲಿಕ್ಕೆ ಆದೇಶವನ್ನು ನೀಡಿದರು. ಅದೇ ರೀತಿ ಇಲ್ಲಿಗೆ ಬರುವಂತಹ ತಂಡಗಳನ್ನು, ಯಾವುದಾದರೂ ಜನವಿಭಾಗ ಇಲ್ಲಿಗೆ ಬರುವುದಾದರೆ ಅವರನ್ನು ಸ್ವೀಕರಿಸಲಿಕ್ಕಿರುವಂತಹ ಒಂದು ತಂಡವನ್ನು ಕೂಡ ರೂಪೀಕರಿಸಿದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮರಣ ಹೊಂದುವುದಕ್ಕಿಂತ 1 ದಿನ ಮುಂಚೆ ತನ್ನಲ್ಲಿದ್ದ 6 ಅಥವಾ 7 ದೀನಾರ್ಗಳನ್ನು, ಅದೇ ರೀತಿ ಆಯುಧಗಳನ್ನು ಮುಸಲ್ಮಾನರಿಗೆ, ಅಲ್ಲಿನ ಜನರಿಗೆ ನೀಡಿದರು. ಆಯಿಷಾ ರಲಿಯಲ್ಲಾಹು ಅನ್ಹಾ ಅವರು ಹೇಳ್ತಾರೆ, ಅಂದು ಮನೆಯಲ್ಲಿ ದೀಪ ಕೂಡ ಇರಲಿಲ್ಲ. ಆ ದೀಪವನ್ನು ಕೂಡ ಬೇರೆಯವರಿಂದ ಕೇಳಿ ಪಡೆದಂತಹ ದೀಪವಾಗಿತ್ತು. 30 ಬಾರಿಗಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಯುದ್ಧಕ್ಕೆ ಧರಿಸುವಂತಹ ಅಂಗಿಯನ್ನು ಕೂಡ ಒಂದು ಯಹೂದಿಯ ಬಳಿ ಅಡವನ್ನಿಟ್ಟಿದ್ದು ಅಂತ. ಅಂತಹ ಒಂದು ಜೀವನವಾಗಿದ್ದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಾದರಿಯಾಗಿ ಜೀವಿಸಿ ತೋರಿಸಿದರು. ಎಲ್ಲರಿಗೂ ನಿಮಗೆ ಖಂಡಿತವಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಲ್ಲಿ ಅತ್ಯುತ್ತಮವಾದ ಮಾದರಿಯಿಂದಾಗಿದೆ. ಅಂದಿನ ದಿವಸ, ಆ ಸೋಮವಾರದ ದಿವಸ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕೋಣೆಯಿಂದ ಪರದೆಯನ್ನು ಸರಿಸಿದರೆ ಅತ್ತ ಸ್ವಹಾಬಾಗಳನ್ನು ಕಾಣ್ತಾ ಇದ್ದರು. ಸ್ವಹಾಬಾಗಳೆಡೆಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಪರದೆಯನ್ನು ಸರಿಸಿ
ಹೀಗೆ ನೋಡುವಾಗ ಸಹಾಬಾಗಳು ಪ್ರವಾದಿಯವರನ್ನು ನೋಡ್ತಾ ಇದ್ದಾರೆ. ಪ್ರವಾದಿಯವರು ನಮಗೆ ಬಂದು ನಮಾಜ್ ನಿರ್ವಹಿಸುತ್ತಾರೋ, ನಮಗೆ ಇಮಾಮತ್ತಾಗಿ ನಮಾಜ್ ನಿರ್ವಹಿಸುತ್ತಾರೋ ಎಂಬ ಒಂದು ಅವಸ್ಥೆಯಲ್ಲಿ ಅವರು ಗಲಿಬಿಲಿಗೊಳ್ತಾ ಇದ್ದಾರೆ. ಬರ್ತಾರೋ ಇಲ್ವೋ, ಬರ್ತಾರಾ ಇರುವಂತೆ ಈ ರೀತಿಯಲ್ಲಿ ಅವರು ಆತುರದಿಂದ ಕಾಯುವಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಕೈಯಿಂದ ಸನ್ನೆ ಮಾಡ್ತಾರೆ, ನೀವು ನಮಾಜ್ ಮಾಡಿದೆ ಅಂತೇಳಿ ಆ ಪರದೆಯನ್ನು ಹಾಗೆ ಬಿಟ್ಟು ಬಿಡ್ತಾರೆ. ಅದರ ನಂತರ ಆ ಪರದೆಯ ಗೋಡೆಯಿಂದ ಸರಿಯಾಗಿದೆ ನಮಗೆ ಕಾಣಲಿಕ್ಕೆ ಸಾಧ್ಯವಾಗುವುದು. ಅದು ಇದೇ ಸಂದರ್ಭ ಈ ರಬಿಯುಲ್ ಅವ್ವಲ್ 12ರಂದು, ಈ ರಬಿಯುಲ್ 12ರ ಆ ಬೆಳಗ್ಗೆಯ ದಿವಸದಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅವರು ಏನ್ ಮಾಡ್ತಾರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕರೆದು ಹೇಳುವಂತಹ ಮಾತಿದೆ. ಆಯಿಷಾ ರಲಿಯಲ್ಲಾಹು ಅನ್ಹಾ ಅವರನ್ನು ಕರೆದು ಹೇಳುವಂತಹ ಮಾತಿದೆ. ಅದೇನು? ಆಯಿಷಾ ರಲಿಯಲ್ಲಾಹು ಅನ್ಹಾ, ಫಾತಿಮಾ ರಲಿಯಲ್ಲಾಹು ಅನ್ಹಾ ಅವರ ಬಳಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕರೆದು ಹೇಳುವಂತಹ ಮಾತು, ದಾ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಫಾತಿಮಾ ಇಬ್ನತಹು ಆಯಿಷಾ ರಲಿಯಲ್ಲಾಹು ಅನ್ಹಾ ಅವರು ವರದಿ ಮಾಡುವಂತಹ ಈ ಒಂದು ವಿಷಯ ಇಮಾಮ್ ಬುಖಾರಿ ರಹಿಮಹುಲ್ಲಾಹ್ ಹೇಳ್ತಾರೆ. ಅವರು ಫಾತಿಮಾ ರಲಿಯಲ್ಲಾಹು ಅನ್ಹಾ ಅವರು ಹತ್ತಿರ ಬಂದಾಗ ಒಂದು ಮಾತನ್ನು ಹೇಳ್ತಾರೆ. ಹುಟ್ಟಿನಲ್ಲಿ ಮಾತನ್ನು ಹೇಳುವಾಗ ಫಾತಿಮಾ ರಲಿಯಲ್ಲಾಹು ಅನ್ಹಾ ಅವರು ದುಃಖವನ್ನು ತಡೆಯಲಾರದೆ ಅವರು ಅತ್ತು ಬಿಡ್ತಾರೆ. ನಂತರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಪುನಃ ಕರೆದು ಇನ್ನೊಂದು ಹುಟ್ಟಿನ ಮಾತನ್ನು ಹೇಳ್ತಾರೆ. ಇದನ್ನು ಕೇಳಿದಾಗ ಅವರು ಸಂತೋಷದಿಂದ ನಗಲಿಕ್ಕೆ ಶುರು ಮಾಡ್ತಾರೆ. ಅದರ ನಂತರ ಪ್ರವಾದಿ ಆಯಿಷಾ ರಲಿಯಲ್ಲಾಹು ಅನ್ಹಾ ಅವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪತ್ನಿಯರು ಅವರೊಂದಿಗೆ ವಿಚಾರಿಸಿದಾಗ ಏನಾಗಿತ್ತು ಆ ಎರಡು ವಿಷಯ, ನಮ್ಮನ್ನು ಆಶ್ಚರ್ಯಪಡಿಸಿದಂತಹ ವಿಷಯ ಯಾವುದಂತೆ ಕೇಳಿದಾಗ ಅದರಲ್ಲಿ ಒಂದಾಗಿತ್ತು, ಒಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮ್ಮನ್ನು ಕರೆದು ಹೇಳಿದ್ದು, ಈ ಒಂದು ರೋಗದಿಂದ ನಾನು ಈ ಲೋಕದಿಂದ ಯಾತ್ರೆ ಹೊರಡುತ್ತೇನೆ ಅಂತ ಹೇಳಿದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮರಣದ ಒಂದು ವಿಷಯವನ್ನು ಕೇಳಿ ಅವರು ಅಳಲಿಕ್ಕೆ ಪ್ರಾರಂಭಿಸುತ್ತಾರೆ. ಎರಡನೇದಾಗಿ ಫಾತಿಮಾ, ನಾನು ನನ್ನ ಮರಣದ ಬಳಿಕ ನೀನು ಪ್ರಥಮವಾಗಿ ಬಂದು ತಲುಪುವುದು ನೀನಾಗಿದ್ದೀಯ ಅಂತೇಳಿ ಹೇಳುವಾಗ ಫಾತಿಮಾ ರಲಿಯಲ್ಲಾಹು ಅನ್ಹಾ ಅವರು ಆ ಸಂತೋಷವನ್ನು ತಡೆಯಲಾರದೆ ಹತ್ತು ಬಿಟ್ಟು ಅದು ನೆಗಾಡಿದ್ರು. ಅವರು ಸಂತೋಷದಿಂದ ನಗುವಂತ ಅಂತೇಳಿ ಅವರು ಹೇಳಿದಂತಹ ವಿಷಯವನ್ನು ಕಾಣಬಹುದು. ಆಯಿಷಾ ರಲಿಯಲ್ಲಾಹು ಅನ್ಹಾ ಅವರು ಹೇಳುವಂತಹ ಒಂದು ಮಾತಿದೆ, ಇನ್ನ ಮಿನ್ ನಿಅಮಿಲ್ಲಾಹಿ ಅಲಯ್ಯ, ಅಲ್ಲಾಹನು ನನಗೆ ಮಾಡಿದಂತ ಒಂದು ನಿಅಮತ್ ಅನುಗ್ರಹ ಎಂದು ಹೇಳಿದ್ರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮರಣ ಹೊಂದಿದ್ದು ನನ್ನ ಮನೆಯಲ್ಲಾಗಿದೆ. ಅದು ಎಲ್ಲ ಪತ್ನಿಯರ ಪೈಕಿ ವಿಂಗಡಿಸಿದರೆ ನನಗೆ ಸಿಗುವಂತಹ ದಿವಸದಲ್ಲಾಗಿದೆ, ನನ್ನ ಮನೆಯಲ್ಲಾಗಿದೆ. ಮರಣ ಹೊಂದಿದ್ದು ನನ್ನ ಎದೆಯ ಮತ್ತು ನನ್ನ ಮಡಿಯ ಮಧ್ಯಭಾಗದಲ್ಲಿ ತಲೆಯನ್ನಿಟ್ಟಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮರಣ ಹೊಂದಿದ್ದು ಅಂತ್ಯ ಸಮಯದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಎಂಜಲು ಮತ್ತು ನನ್ನ ಎಂಜಲು ಅದು ಒಟ್ಟಿಗೆ ಮಿಶ್ರಿತಗೊಂಡಿತ್ತು. ಅದು ಯಾವ ರೀತಿಯಲ್ಲಿ? ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆಯಿಷಾ ರಲಿಯಲ್ಲಾಹು ಅನ್ಹಾ ಅವರ ಸಹೋದರ ಅಬ್ದುಲ್ ರಹ್ಮಾನ್ ಅವರು ಬಂದಾಗ ಅವರ ಕೈಯಲ್ಲಿ ಒಂದು ಮಿಸ್ವಾಕ್, ಆ ಮಿಸ್ವಾಕಿನ ತುಂಡೊಂದು ಕೈಯಲ್ಲಿತ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅದರೆಡೆಗೆ ನೋಡಿದ್ರು. ನೋಡಿ, ಇದೆಲ್ಲವೂ ಕೂಡ ಹದೀಸಿನಲ್ಲಿ ಅಷ್ಟು ಕ್ಲಿಯರಾಗಿ ಯಾವುದೇ ಒಂದು ಕೊರತೆ ಇಲ್ಲದೆ, ಯಾವುದೇ ಒಂದು ಸೇರಿಸುವಿಕೆ ಇಲ್ಲದೆ ವರದಿ ಮಾಡಿದ್ದಾರೆ ಸ್ವಹಾಬಿಗಳು. ಆ ಅಂತಿಮ ಸಂದರ್ಭದಲ್ಲಿ ಅವರ ಕೈಯಿಂದ ಅದನ್ನು ನೋಡಿದೆ. ಫರಐತು ಯಂದುರು ಇಲೈಹಿ, ನಾನು ಅವರೆಡೆಗೆ ನೋಡಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದನ್ನು ನೋಡ್ತಾ ಇದ್ರು. ನನಗೆ ಗೊತ್ತಾಯಿತು ಅವರಿಗೆ ಅದು ವಿಸ್ವಾಕ್ ಮಾಡಲಿಕ್ಕೆ ಅವರಿಗೆ ಆಗ್ರಹವಿದೆ. ನಾನು ಕೇಳಿದೆ, ಅದನ್ನು ನಾನು ನಿಮಗೋಸ್ಕರ ತೆಗೆಯಬೇಕಾ? ಅವರು ತಲೆಯನ್ನು ಅಲ್ಲಾಡಿಸಿದರು. ಅದನ್ನು ತೆಗೆದಾಗ ಅದು ಬಹಳವಾದಂತಹ ಒಂದು ಹಾಡಾಗಿ, ಅದು ಕಠಿಣವಾಗಿ ಗಟ್ಟಿಯಾಗಿತ್ತು. ಆ ಒಂದು ವಿಸ್ವಾಕ್ ಅದನ್ನು ನಾನು ಬಾಯಲ್ಲಿ ಕಚ್ಚಿ ಅದನ್ನು ಏನು ಮಾಡಿದೆ, ಅದನ್ನು ಸಾಫ್ಟ್ ಮೃದು ಮಾಡಿದೆ. ನಂತರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ವಿಸ್ವಾಕ್ ಮಾಡಿದ್ದೇನೆ ಅಂತ ಹೇಳಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕುರಿತು ಅವರು ಹೇಳ್ತಾರೆ. ಆ ಅಂತಿಮ ಸಂದರ್ಭದಲ್ಲೂ ಕೂಡ ಅವರ ತಲೆಗೆ ಹಾಕಿದಂತಹ ಬಟ್ಟೆಯನ್ನು ಅವರು ತೆಗೆಯುವಾಗ ಅವರ ಹತ್ತಿರ ಕಿವಿಯ ಹತ್ತಿರ ಹೇಳುವಾಗ ಅವರು ಹೇಳ್ತಾ ಇದ್ರು, ಯಹೂದಿ ಮತ್ತು ನಸಾರಾಗಳ ಮೇಲೆ ಅಲ್ಲಾಹನ ಶಾಪವಿರಲಿ. ಅವರು ಅವರು ಅವರ ಅಂಬಿಯಾ ಮುರ್ಸಲೀನ್ಗಳ ಕಬರ್ಗಳನ್ನು ದರ್ಗಾವನ್ನಾಗಿ ಗೋರಿಯನ್ನಾಗಿ ಮಾಡಿದ್ರು ಅಂತ ಹೇಳಿ ಹೀಗೆ ಅವರು ಪ್ರಾರ್ಥಿಸುತ್ತಾ ಇರುವುದನ್ನು ಆಲಿಸಿದ್ದೇನೆ.
ಅದೇ ರೀತಿ ನಮಾಜ್ ಅದೇ ರೀತಿ ನಿಮ್ಮ ಬಲಗೈ ಅಧೀನಪಡಿಸುವಂತಹ ಗುಲಾಮನ ವಿಷಯದಲ್ಲಿ ಎಚ್ಚರಿಕೆ ವಹಿಸಿ ಈ ರೀತಿಯಲ್ಲಿ ಹೇಳುವುದಾಗಿ ಅವರು ನಾವು ಕೇಳ್ತಾ ಇದ್ದೇವೆ. ಆಯಿಷಾ ರಲಿಯಲ್ಲಾಹು ಅನ್ಹಾ ಅವರು ನಂತರ ಅವರು ಹೇಳಿದರು, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಲಾ ಇಲಾಹ ಇಲ್ಲಲ್ಲಾಹ್ ಅವರು ಕೈಯನ್ನು ಮೇಲಕ್ಕೆ ಹೇಳ್ತಾ ಇದ್ರು, ಇನ್ನ ಲಿಲ್ ಮೌತಿ ಲಸಕರಾತ್ ಮರಣಕ್ಕೆ ಅತಿ ದೊಡ್ಡದಾದಂತಹ ಅತ್ಯಂತ ನೋವಿದೆ ಅಂತ ಹೇಳಿ ಅವರು ಹೇಳ್ತಾ ಇದ್ರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮರಣ ಶಯ್ಯೆಯಲ್ಲಿ ಇದ್ದಾಗ ಅವರು ತಮ್ಮ ಎರಡು ಕೈಯಲ್ಲಿ ನೀರಲ್ಲಿ ಮುಳುಗಿಸಿ ಅದರ ಮುಖಕ್ಕೆ ಸವರುತ್ತಾ ಇದ್ರು. ಅವರು ಹೇಳ್ತಾ ಇದ್ರು, ಲಾ ಇಲಾಹ ಇಲ್ಲಲ್ಲಾಹ್ ಇನ್ನ ಲಿಲ್ ಮೌತಿ ಲಸಕರಾತ್ ಮರಣಕ್ಕೆ ಬಹಳವಾದಂತಹ ಒಂದು ನೋವಿದೆ. ಅಲ್ಲಾಹುಮ್ಮ ಘಫಿರ್ಲಿ ವರ್ಹಮ್ನಿ, ಅಲ್ಲಾಹುಮ್ಮ ಘಫಿರ್ಲಿ. ಇದು ಯಾರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಪ್ರಾರ್ಥಿಸುವುದು? ಅವರು ಕೈಯನ್ನು ಮೇಲಕ್ಕೆತ್ತಿ ಅಲ್ಲಾಹನೇ ನನಗೆ ಕ್ಷಮಿಸು ಅಂತ ಹೇಳಿ ಜೀವನದಲ್ಲಿ ಒಂದೇ ಒಂದು ತಪ್ಪನ್ನು ಮಾಡದೆ ಎಲ್ಲಾ ವಿಧದಲ್ಲಿ ಅಲ್ಲಾಹನಿಗೋಸ್ಕರ ಜೀವನವನ್ನು ಮುಡುಪಾಗಿಟ್ಟಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ರಬಿಯುಲ್ ಅವ್ವಲ್ 12ರ ಸೋಮವಾರದ ದುಹಾ ಅಂದರೆ 11-12 ಈ ಸಮಯದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತನ್ನ ಕೈಯನ್ನು ಮೇಲಕ್ಕೆತ್ತಿ ಅಲ್ಲಾಹುಮ್ಮ ಘಫಿರ್ಲಿ, ಅಲ್ಲಾಹನೇ ನನಗೆ ನೀನು ಕ್ಷಮಿಸು, ವರ್ಹಮ್ನಿ ನನ್ನ ಮೇಲೆ ನೀನು ಕರುಣೆ ತೋರಿಸು, ವಅಲ್ಹಿಕ್ನಿ ಬಿರ್ ರಫೀಕಿಲ್ ಆಲಾ ಅತ್ಯುನ್ನತನಾದ ಜೊತೆಗಾರರೊಂದಿಗೆ ನನ್ನನ್ನು ಸೇರಿಸು ಅಂತ ಹೇಳಿ ಅವರು ಪ್ರಾರ್ಥಿಸುತ್ತಾ ಆ ಕೈಯನ್ನು ನೆಲಕ್ಕಿಟ್ಟರು. ಆ ರೀತಿಯಲ್ಲಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮರಣ ಹೊಂದಿರುವುದು. ಈ ಸಂದರ್ಭದಲ್ಲಿ ಮನುಷ್ಯ ಪ್ರಕೃತಿಯಾಗಿ ಮನುಷ್ಯರ ಮನಸ್ಸಿನಲ್ಲಿರುವಂತಹ ಕರುಣೆ ದಯೆಯಿಂದಾಗಿ ಮನುಷ್ಯರ ಕಣ್ಣಲ್ಲಿ ಕಣ್ಣೀರು ಬರುತ್ತದೆ. ಆ ಸಂದರ್ಭದಲ್ಲಿ ಫಾತಿಮಾ ರಲಿಯಲ್ಲಾಹು ಅನ್ಹಾ ಅವರು ಹೇಳುವಂತಹ ಮಾತಿದೆ, ಯಾ ಅಬತಾ, ಓ ನನ್ನ ಪ್ರೀತಿಯ ತಂದೆಯವರೇ, ಅಜಾಬ ರಬ್ಬನ್ ದಆ, ನಿಮ್ಮ ಪ್ರಾರ್ಥನೆಯನ್ನು ಅಲ್ಲಾಹನು ಸ್ವೀಕರಿಸಿದ್ದಾನೆ, ನಿಮ್ಮ ಪ್ರಾರ್ಥನೆಯನ್ನು ಅಲ್ಲಾಹನು ಸ್ವೀಕರಿಸಿದ್ದಾನೆ. ಯಾ ಅಬತಾ ಜನ್ನತುಲ್ ಫಿರ್ದೌಸಿಲ್ ಮಅವಾ, ನಿಮ್ಮ ಸ್ಥಾನ ಅಂದ್ರೆ ನಿಮ್ಮ ನಿವಾಸ ಸ್ವರ್ಗವಾಗಿದೆ. ನಿಮ್ಮ ಈ ಮರಣದ ವಾರ್ತೆಯನ್ನು ನಾವು ಜಿಬ್ರೀಲ್ ಅಲೈಹಿಸ್ಸಲಾಂ ಅವರಿಗೆ ತಲುಪಿಸುತ್ತೇವೆ ಎಂದಾಗಿದೆ. ಪ್ರವಾದಿ ಮಹದಿಯಾದಂತಹ ಫಾತಿಮಾ ರಲಿಯಲ್ಲಾಹು ಅನ್ಹಾ ಅವರ ಪ್ರತಿಕ್ರಿಯೆ. ಅದರ ನಂತರ ಎಲ್ಲರೂ ಕೂಡ ಎಲ್ಲರೂ ಒಬ್ಬೊಬ್ಬರಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಆ ಒಂದು ಪಾರ್ಥಿವ ಶರೀರ, ಆ ಮೈಯತ್ ಅದೊಂದು 3 ದಿವಸ ಹಾಗೆಯೇ ಇತ್ತು. ನಂತರ ಸಹಾಬಾಗಳು ಒಬ್ಬೊಬ್ಬರಾಗಿ ಒಂದು ನಮಾಜ್ ನಿರ್ವಹಿಸಿದರು. ನಂತರ 3 ದಿವಸದ ನಂತರ ಪ್ರವಾದಿ ಅವರು ಹೇಳಿದಾಗೆ ಯಾರಿಗೆ ಅಂಬಿಯಾ ಮುರ್ಸಲೀನರು ಎಲ್ಲಿ ಮರಣ ಹೊಂದುತ್ತಾರೋ ಅದೇ ಅಲ್ಲಿಯೇ ದಫನ್ ಮಾಡಲಾಗುತ್ತದೆ ಅಂತ ಹೇಳಿ ಆಯಿಷಾ ರಲಿಯಲ್ಲಾಹು ಅನ್ಹಾ ಅವರ ಮಡಿಯಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ದಫನ್ ಮಾಡಲಾಗುತ್ತದೆ. ಫಲಮ್ಮಾ ದುಫಿನ قالت فاطمة عليها السلام, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ದಫನ್ ಮಾಡಿದ ನಂತರ ಅವರು ಫಾತಿಮಾ ರಲಿಯಲ್ಲಾಹು ಅನ್ಹಾ ಅವರು ಖಾದಿಮಾದಂತಹ ಅನಸ್ ರಲಿಯಲ್ಲಾಹು ಅನ್ಹು ಅವರು ಸಾಧಾರಣ 8-9 ವರ್ಷಗಳ ಕಾಲ ಅವರ ಖಿದ್ಮತ್ ಮಾಡ್ತಾ ಇದ್ದಂತಹ ಅನಸ್ ರಲಿಯಲ್ಲಾಹು ಅನ್ಹು ಅವರಿಗೆ ಕೇಳ್ತಾರೆ, ಯಾ ಅನಸ್ ಅತ್ವಾಬತ್ ಅನ್ಫುಸುಕುಂ ಅನ್ ತಹದ್ದು ಅಲಾ ರಸೂಲಿಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತುರಾಬ್, ನಿಮಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಖಬರ್ನ ಮೇಲೆ ಅವರ ಶರೀರದ ಮೇಲೆ ಮಣ್ಣು ಹಾಕಲಿಕ್ಕೆ ಮನಸ್ಸಾಗುವುದು ಮಾತ್ರ. ದಯೆಯಿಂದ ಅವರು ಕೇಳುವಂತಹ ಮಾತಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮರಣದ ಸಂದರ್ಭದಲ್ಲಿ ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಅವರು ಅದನ್ನು ಈ ಮರಣವನ್ನು ಅಂಗೀಕರಿಸಲಿಕ್ಕೆ ಅವರು ಸಾಧ್ಯವಾಗಿಲ್ಲ. ಅಂದ್ರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲಿರುವಂತಹ ಅತಿ ಕಠಿಣವಾದಂತಹ ಪ್ರೀತಿ ಅವರಿಗಿತ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮರಣ ಹೊಂದಲಿಲ್ಲ, ಪ್ರವಾದಿ ಅವರು ಮರಣ ಹೊಂದಿದ್ದಾರೆ ಎಂಬುದನ್ನು ನಾವು ಅಂಗೀಕರಿಸುವುದಿಲ್ಲ. ಹಾಗೆ ಯಾರಾದರೂ ಹೇಳುವುದಾದರೆ ನಾನು ಅವರ ತಲೆಯನ್ನು ಅವರ ಶರೀರದಿಂದ ಬೇರ್ಪಡಿಸುತ್ತೇನೆ ಅಂತ ಹೇಳಿ ಒಂದು ಶಕ್ತವಾದ ರೀತಿಯಲ್ಲಾಗಿದೆ. ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಅವರ ನಿಲುವು ಆ ಸಂದರ್ಭದಲ್ಲಿ ಮಹಾನ್ ವ್ಯಕ್ತಿಯಾದಂತಹ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಅವರು ಬಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮುಖದ ಮೇಲೆ ಹಾಕಿದಂತಹ ಬಟ್ಟೆ, ಆ ಮರಣದ ಮೈಯತ್ತ ಸಂದರ್ಭದಲ್ಲಿ ಅದನ್ನು ತೆಗೆದು ಪ್ರವಾದಿ ಅವರ ಈ ಹಣೆಗೆ ಚುಂಬಿಸುತ್ತಾರೆ. ನಂತರ ಹೇಳ್ತಾರೆ, ಬಿಅಬಿ ಅಂತ ವ ಉಮ್ಮಿ ವಲ್ಲಾಹ್, ನನ್ನ ತಂದೆ ಮತ್ತು ನನ್ನ ತಾಯಿ ನಿಮಗೆ ನಾನು ಸಮರ್ಪಿಸುತ್ತೇನೆ.
ವಲ್ಲಾಹಿ ಲಾ ಯಜ್ಮഉ ಅಲ್ಲಾಹು ಅಲೈಕ ಮೌತತೈನಿ, ಅಲ್ಲಾಹನು ನಿಮಗೆ ಎರಡು ಮರಣವನ್ನು ವಿಧಿಸಿಲ್ಲ ಪ್ರವಾದಿಯವರೇ. ಅಮ್ಮಲ್ ಮೌತತು ಅಲ್ಲತಿ ಕುತಿಬತ್ ಅಲೈಕ ಫಕದ್ ಮುತ್ತಹ, ನಿಮಗೆ ಅಲ್ಲಾಹನು ವಿಧಿಸಿದಂತಹ ಆ ಮರಣ ಅದು ನೀವು ಮರಣ ಹೊಂದಿದ್ದೀರಿ ಅಂತ ಹೇಳಿ ಅವರು ಹೇಳ್ತಾರೆ. ನಂತರ ಜನರೆಲ್ಲರನ್ನು ಒಗ್ಗೂಡಿಸಿ ಅವರು ಉಮರ್ ರದಿಯಲ್ಲಾಹು ಅನ್ಹು ಅವರನ್ನು ಕೇಳ್ತಾರೆ, ಇಜ್ಲಿಸ್ ಯಾ ಉಮರ್, ಇಜ್ಲಿಸ್, ನೀವು ಕೂತ್ಕೊಳ್ಬೇಕು ಅಂತೇಳಿ. ಫಅಬಾ ಉಮರ್, ಆಗ ಉಮರ್ ರದಿಯಲ್ಲಾಹು ಅನ್ಹು ಅವರು ಫಅಬಾ ಉಮರ್ ಅನ್ ಯಜ್ಲಿಸ, ಅವರು ಕುಳಿತುಕೊಳ್ಳಿಕ್ಕೆ ಸಂಬಂಧವನ್ನು ನೀಡಲೇ ಇಲ್ಲ. ನಂತರ ಅಬೂಬಕರ್ ಸಿದ್ದೀಕ್ ರದಿಯಲ್ಲಾಹು ಅನ್ಹು ಅವರು ಎಲ್ಲರನ್ನು ಅಭಿಸಂಬೋಧಿಸಿ ಅಂತ ಹೇಳುವಂತಹ ಮಾತಿದೆ, ವಮನ್ ಕಾನ ಮಿನ್ಕುಂ ಯಅಬುದುಲ್ಲಾಹ, ನಿಮ್ಮ ಪೈಕಿ ಯಾರಾದರೂ ಅಲ್ಲಾಹನನ್ನು ಇಬಾದತ್ ಮಾಡುವುದಾದರೆ ಫಇನ್ನಲ್ಲಾಹ ಹಯ್ಯುನ್ ಲಾ ಯಮೂತ್, ಆ ಅಲ್ಲಾಹನು ಎಂದೆಂದಿಗೂ ಜೀವಂತವಿರುವವನಾಗಿದ್ದಾನೆ, ಅವನಿಗೆ ಯಾವತ್ತೂ ಕೂಡ ಮರಣವು ಸಂಭವಿಸುವುದಿಲ್ಲ. ವಮನ್ ಕಾನ ಯಅಬುದು ಮುಹಮ್ಮದನ್, ಯಾರಾದರೂ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಆರಾಧಿಸುವುದಾದರೆ ಫಇನ್ನ ಮುಹಮ್ಮದನ್ ಖದ್ ಮಾತ, ಆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅರಿವಿಗೆ ಮರಣ ಹೊಂದಿದ್ದಾರೆ. ವಮನ್ ಕಾನ ಯಅಬುದುಲ್ಲಾಹ್, ಇನ್ನು ಅಲ್ಲಾಹನನ್ನು ಯಾರಾದರೂ ಇಬಾದತ್ ಮಾಡುವುದಾದರೆ ಫಇನ್ನಲ್ಲಾಹ ಹಯ್ಯುನ್ ಲಾ ಯಮೂತ್, ಆ ಅಲ್ಲಾಹನು ಎಂದೆಂದಿಗೂ ಜೀವಂತವಿರುವವನಾಗಿದ್ದಾನೆ, ಅವನಿಗೆ ಮರಣವು ಬಾಧಿಸುವುದಿಲ್ಲ ಎಂದಾಗಿದೆ. ನಂತರ ಅವರು ಕುರ್ಆನಿನ ಸೂರಾ ಆಲ್ ಇಮ್ರಾನ್ನ ಒಂದು ಸೂಕ್ತಿಯನ್ನು ಓದುತ್ತಾರೆ, ವಮಾ ಮುಹಮ್ಮದುನ್ ಇಲ್ಲಾ ರಸೂಲ್, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಬ್ಬರು ಸಂದೇಶವಾಹಕರಲ್ಲದೆ ಬೇರೇನು ಅಲ್ಲ. ಅವರಿಗಿಂತ ಮುಂಚೆ ಬಹಳಷ್ಟು ಸಂದೇಶವಾಹಕರುಗಳು ಗತಿಸಿ ಹೋಗಿದ್ದಾರೆ. ಅವರು ಮರಣ ಹೊಂದಿದ್ದಾರೆ, ಅವರು ಮರಿಸಲ್ಪಟ್ಟರೆ ನೀವು ಕಾಲು ತಿರುಗಿಸಿ ಬೆನ್ನು ತಿರುಗಿಸಿ ಓಡಿ ಹೋಗುತ್ತೀರು ಅಂತ ಹೇಳಿ ಹೇಳುವಂತಹ ಉಹುದ್ ಯುದ್ಧದ ಸಂದರ್ಭದಲ್ಲಿ ಅಲ್ಲಾಹು ಅವತೀರ್ಣಗೊಳಿಸಿದಂತಹ ಅದೇ ಸೂಕ್ತಿಯನ್ನು ಹೇಳುವಾಗ ಸಹಾಬಾಗಳಿಗೆ ಅವರು ಹೇಳುತ್ತಾರೆ, ವಲ್ಲಾಹಿ ಲಕ ಅನ್ನ الناس لم يعلموا ان الله انزل هذه الايه حتى تلاها ಅಬೂಬಕರ್ ಓದುವಾಗ ಅಲ್ಲಾಹನು ಈ ಆಯತ್ ಈಗ ತಾನೇ ಅವತೀರ್ಣಗೊಂಡಿದೆಯೋ ಅಂತ ಹೇಳಿ ನಮಗೆಲ್ಲರಿಗೂ ಭಾಸವಾಯಿತು. ನಂತರ ಅವರು ಹೇಳ್ತಾರೆ, ಎಲ್ಲರೂ ಕೂಡ ಕೇಳಿದರು ಅದೇ ರೀತಿ ಉಮರ್ ರದಿಯಲ್ಲಾಹು ಅನ್ಹು ಅವರು قال والله ما هو الا ان سمعت ابو بكر تلاها، ನಾನು ಅಲ್ಲಿ ಬಿದ್ದು ಬಿಟ್ಟೆ, ಗೊತ್ತಾಯಿತು. ಅವರು ಹೇಳ್ತಾರೆ, ಅಲಿಮ್ತು ಅನ್ನ ನಬಿಯ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಖದ್ ಮಾತ, ನನಗೆ ಅರ್ಥ ಆಯಿತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮರಣ ಹೊಂದಿದ್ದಾರೆ. ಸಹಾಬರಿಗೆ ಅರ್ಥವಾಯಿತು, ನಮ್ಮ ಇಲ್ಲಿ ಅನ್ಯಾಯಕ್ಕೆ ಅರ್ಥವಾಯಿತು. ಅವರು ಇನ್ನೂ ಹೇಳ್ತಾರೆ, ಪ್ರವಾದಿ ಅವರು ಇಲ್ಲಿಂದ ಹೋಗ್ತಾರೆ, ಅವರು ನಮ್ಮೊಂದಿಗಿಂತ ನಮ್ಮ ಮನಸ್ಸಿಗೆ ಬರ್ತಾರೆ, ನಮ್ಮೊಂದಿಗೆ ಕೇಳುವಾಗ ಎಲ್ಲರೂ ಹೀಗೆ ಯಾರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವಿಷಯದಲ್ಲಿ ಅರ್ಥ ಮಾಡಿಕೊಳ್ಳಿಲ್ಲ. ಸಹಾಬರು ಎಲ್ಲಿಯೂ ಕೂಡ ಹೇಳಿಲ್ಲ, ನಾವು ಈದ್ ಮಿಲಾದ್ ಆಚರಣೆಯ ಸಂತೋಷದಲ್ಲಿದ್ದೆವು, ಸಂಭ್ರಮದಲ್ಲಿದ್ದೆವು. ಎಲ್ಲರೂ ಕೂಡ ಆ ಸಂದರ್ಭದಲ್ಲಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮರಣ ಹೊಂದಿದ್ದು ಅಂತೇಳಿ ಹೇಳುವುದಿಲ್ಲ. ಅನಸ್ ರದಿಯಲ್ಲಾಹು ಅನ್ಹು ಹೇಳ್ತಾರೆ, ಲಮ್ಮಾ ಕಾನ ಯೌಮು ಅಲ್ಲದಿ ದಖಲ ಫೀಹಿ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮದೀನಾಗೆ ಹಿಜ್ರ ಬಂದಾಗ ಆ ಸಂದರ್ಭ ಅಲ್ಲಾಹ ಮಿನ್ಹಾ ಕುಲ್ಲು ಶೈ, ಎಲ್ಲವೂ ಕೂಡ ಪ್ರಕಾಶಮಯವಾಗಿತ್ತು. ಆದರೆ ಫಲಮ್ಮಾ ಕಾನ ಯೌಮು ಅಲ್ಲದಿ ಮಾತ ಫೀಹಿ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮರಣ ಹೊಂದಿದ ದಿವಸ ಅದ್ಲಮ ಮಿನ್ಹಾ ಕುಲ್ಲು ಶೈ, ಎಲ್ಲವೂ ಕೂಡ ಅಂಧಕಾರದಲ್ಲಿ. ಇವತ್ತು ವಿಷಯವಾಗಿದೆ ಸಹೋದರರೇ, ನಾವು ಅರ್ಥ ಮಾಡಿಕೊಳ್ಬೇಕಾದಂತಹ ವಿಷಯ, ಆ ಸಂದರ್ಭವನ್ನು ಉಪಯೋಗಿಸಿ ಆಗಿದೆ ನಮ್ಮ ವ್ಯಕ್ತಿಗಳು ಡಿಜೆ ಆಗಿ ಆಡಬೇಕು. ಆ ಸಂದರ್ಭದಲ್ಲಾಗಿದೆ ರೋಡ್ ರ್ಯಾಪ್, ಬೈಕ್ ಮೇಲೆ ಬೊಬ್ಬೆ, ಕೋಲಾರ, ಗಂಡಸರು, ಹೆಂಗಸರು, ಮಹಿಳೆಯರು ಎಲ್ಲ ಕೂಡ ಬೀದಿ ಸಹೋದರ, ಇದೆಷ್ಟು ಇದನ್ನಾಗಿದೆ ನಾವು ಹೇಳುವುದು. ಇದು ಯಾವುದೋ ಒಂದು ಶತ್ರುಗಳ ಒಂದು ಗೂಢತಂತ್ರವಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮರಣ ಹೊಂದಿದ ಆ ದಿನವನ್ನು ನಿಶ್ಚಯಿಸಿ ಸಡಗರ ಮಾಡಲಿಕ್ಕೆ ಅವರು ತೀರ್ಮಾನಿಸಿರುವುದು. ಇದು ಪ್ರವಾದಿಯವರ ಚಿಂತನೆ. ಅದರ ನಂತರ ಅಬೂಬಕರ್ ಸಿದ್ದೀಕ್ ಖಿಲಾಫತ್ ಮಾಡಿದರು 2 ವರ್ಷ, ಉಮರ್ ಖತ್ತಾಬ್ ರದಿಯಲ್ಲಾಹು ಅನ್ಹು 10 ವರ್ಷ. ನಂತರದ ಸಹಾಬಾಗಳು ಅವರಲ್ಲಿ ಅಂತಿಮವಾಗಿ ಮರಣ ಹೊಂದಿದಂತಹ ಸರಿಸುಮಾರು 80-90 ವರ್ಷಗಳ ಕಾಲ ಅಚಾಪ್ತರಲ್ಲಿ ಮರಣ ಹೊಂದಿದಂತಹ ಅನಸ್ ರದಿಯಲ್ಲಾಹು ಅನ್ಹು, ಅವರಿಗೆಲ್ಲ ಇದ್ದಂತಹ ಪ್ರೀತಿ ನಮಗಿಂತ ಎಷ್ಟು ನಮ್ಮ ಪ್ರೀತಿ ಅವರ ಪ್ರೀತಿಯಲ್ಲಿ ಯಾವ ಲೆಕ್ಕ ಕೂಡ. ಆದರೆ ಅವರಿಗೆ ಯಾರಿಗೂ ಕೂಡ
ಕಾಣದಂಥ ಒಂದು ಈದ್ ಮಿಲಾದ್, ಒಂದು ಮೀಲಾದುನ್ ನಬಿ ಇವರು ಅರ್ಥ ಮಾಡಿಕೊಂಡಿದ್ದಾರೆ ಅಲ್ವಾ ಸಹೋದರರೇ. ಇದಾಗಿದೆ ಬಿದ್ಅತ್. ಪ್ರವಾದಿ ಅವರು ಎಲ್ಲ ಖುತುಬದಲ್ಲೂ ಕೂಡ ಎಚ್ಚರಿಸ್ತಾ ಇದ್ದರು, ಇನ್ನ ಖೈರಲ್ ಹದೀಸ್ ಕಿತಾಬುಲ್ಲಾಹ್, ಅಲ್ಲಾಹನ ಕಲಾಮಗಳಲ್ಲಿ ಅತ್ಯುತ್ತಮವಾದುದು ಅಲ್ಲಾಹನ ಕಿತಾಬ್ ಆಗಿದೆ. ಅದು ಕಿತಾಬ್ ಚರ್ಯೆಗಳಲ್ಲಿ ಅತ್ಯುತ್ತಮವಾದಂತಹ ಚರ್ಯೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಚರ್ಯೆ ಆಗಿದೆ. ವಶರ್ರಲ್ ಉಮೂರಿ ಮುಹ್ದಥಾತುಹಾ, ಕಾರ್ಯಗಳಲ್ಲಿ ಅತ್ಯಂತ ನಿಕೃಷ್ಟವಾದ ನೂತನವಾಗಿ ನಿರ್ಮಿಸಿದ್ದಾರೆ. ಯಾರು ನೂತನವಾಗಿಗಳು? ಶಿಯಾಗಳು ಉಂಟು ಮಾಡಿದಂತಹ ಫಾತಿಮಿಯ ಶಿಯಾಗಳು ತಂದಂತಹ ಈದ್ ಮೀಲಾದ್ ಈ ಒಂದು ಆಚರಣೆಯನ್ನು ಜಾರಿಗೆ ತಂದು ಇಂದು ವಿಜೃಂಭಣೆಯಿಂದ ಮಾಡುವಂತಹ ಈ ಜನರು ಅಲ್ವಾ. ವಶರ್ರಲ್ ಉಮೂರಿ ಮುಹ್ದಥಾತುಹಾ ವಕುಲ್ಲು ಮುಹ್ದಥತಿನ್ ಬಿದ್ಅ, ಎಲ್ಲ ನೂತನ ಆಚಾರಗಳು ಕೂಡ ಬಿದ್ಅತ್ ಆಗಿದೆ. ಕುಲ್ಲು ಬಿದ್ಅತಿನ್ ضಲಾಲ, ಎಲ್ಲವೂ ಕೂಡ ಪಥಭ್ರಷ್ಟತೆಯಾಗಿದೆ. ಕುಲ್ಲು ضಲಾಲ ಫಿನ್ನಾರ್, ಎಲ್ಲ ಪಥಭ್ರಷ್ಟತೆಗಳು ಕೂಡ ನರಕಕ್ಕೆ ಎಸೆಯಲ್ಪಡುತ್ತದೆ. ಹೌದುಲ್ ಕೌಸರ್ ವೆಲ್, ಆ ನೀರನ್ನು ಕೊಡುವ ನಾಳೆ ಪರಲೋಕದಲ್ಲಿ ಸುಹ್ಕನ್ ಸುಹ್ಕನ್ ಲಿಮನ್ ಬದ್ದಲ ಬಾದಿ, ದೂರ ಹೋಗಿರಿ ದೂರ ಹೋಗಿರಿ, ನನ್ನ ನಂತರ ಈ ಧರ್ಮದಲ್ಲಿ ಬದಲಾವಣೆ ಆಗುವಂತವರು ದೂರ ಹೋಗಿರಿ ಅಂತಾಗಿದೆ ಅಲ್ವಾ. ಅದರಿಂದ ಇಬ್ಲೀಸನಿಗೆ ಹೆಚ್ಚು ಪ್ರಿಯವಾದುದು ಬಿದ್ಅತ್ ಮಾಡುವುದಾಗಿದೆ. ಯಾಕಂದ್ರೆ ಬಿದ್ಅತ್ ಮಾಡುವವರು ಯಾವತ್ತೂ ಕೂಡ ಅದು ಹರಾಮ್ ಅಂತೇಳಿ ಭಾವಿಸಿ ಮಾಡುವುದಲ್ಲ. ಅವನು ತೌಬಾ ಮಾಡುವಂತ ಪರಿಸ್ಥಿತಿ ಅವನಿಗೆ ಬರುವುದಿಲ್ಲ. ಅವನು ಒಳ್ಳೆಯದು ಅಂತೇಳಿ ಮಾಡ್ತಾ ಇದ್ದಾರೆ. ಆದರೆ ಮಾಡುವುದು ಇಮಾಮ್ ಮಾಲಿಕ್ ರಹಿಮಹುಲ್ಲಾಹ್ ಹೇಳಿದಾಗೆ ಮನಿಬತನ ಫಿಲ್ ಇಸ್ಲಾಮಿ ಬಿದ್ಅ, ಯಾರಾದರೂ ಇಸ್ಲಾಮಿನಲ್ಲಿ ಒಂದು ನೂತನವಾದಂತಹ ಒಂದು ಕರ್ಮವನ್ನು ತಂದರು, ಯರಾ ಹಸನ, ಅವನದು ಒಳ್ಳೆಯದಾಗಿ ಕಾಣುತ್ತಾನೆ. ಫಾಕದ್ ಝಅಮ ಅನ್ನ ಮುಹಮ್ಮದನ್ ಖಾನ ರಿಸಾಲ, ಅವನು ವಾದಿಸುವುದು ಏನಂತ ಹೇಳಿದ್ರೆ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅವರಿಗೆ ತಂದಂತಹ ರಿಸಾಲದಲ್ಲಿ, ಸಂದೇಶದಲ್ಲಿ ವಂಚನೆಯನ್ನು ತೋರಿಸಿದ್ದಾರೆ ಒಂದು ಆರೋಪವಾಗಿದೆ. ಕಾರಣ ಅಲ್ಲಾಹ್ ಹೇಳಿದ್ದಾರೆ, ಅಲ್ಯೌಮ ಅಕ್ಮಲ್ತು ಲಕುಂ ದೀನಕುಂ ವಾತಮಮ್ತು ಅಲೈಕುಂ ನಿಅಮತಿ ವರದೀತು ಲಕುಂ ಇಸ್ಲಾಮ ದೀನನ್. ಧರ್ಮ ಪೂರ್ತಿಗೊಂಡಿದೆ, ನನ್ನ ಧರ್ಮವನ್ನು ಪೂರ್ತಿ ಮಾಡಿಕೊಂಡಿದ್ದೇನೆ, ಇಸ್ಲಾಮವನ್ನು ನಿಮಗೆ ತೃಪ್ತಿಪಟ್ಟಿದ್ದೇನೆ. ಆದ್ದರಿಂದ ಅಂದು ಯಾವುದು ದೀನಲ್ಲವೋ ಇಂದು ಕೂಡ ತೀರ್ಮಾನ ಆಗುವುದಿಲ್ಲ. ಇದನ್ನು ನಾವು ಅರಿಯಬೇಕು, ಇದನ್ನು ಜನಸಮೂಹಕ್ಕೆ ನಾವು ತಿಳಿಸಬೇಕು. ಇದನ್ನು ಆದಷ್ಟು ಈ ವಿಷಯದಲ್ಲಿ ನಾವು ನಮ್ಮ ಮಕ್ಕಳಿಗೆ ಯಾವ ವಿಷಯದಲ್ಲೂ ಕೂಡ, ಅದು ನಮ್ಮ ಕುಟುಂಬದವರು ಮಾಡುವವರಿರ್ಬೋದು, ನಮ್ಮ ಮನೆಯಲ್ಲಿ ನಮ್ಮ ತಾಯಂದಿರ್ಬೋದು, ಮಾಡುವಂತಹ ಜನರು ಅವರಿಗೆ ತಿಳುವಳಿಕೆ ಇಲ್ಲದೆ ಮಾಡುವುದಾದ್ರೆ ಅಜ್ಜಿಯಂದಿರ್ಬೋದು, ಅವರು ಮಾಡುವಾಗ ಅದು ಮೌಲಿನ ಊಟ ಅಲ್ಲವ, ಅದು ಸೀರ್ಣಿ ಅಲ್ಲವ, ಅದು ಮಧ್ಯದ, ಹೀಗೆಲ್ಲ ನ್ಯಾಯವನ್ನು ನೀಡಿ ಅದನ್ನು ತಿನ್ನುವವರು ನಾವಾಗಬಾರದು. ಎಚ್ಚರಿಕೆ ವಹಿಸಬೇಕು. ಪ್ರೀತಿಯ ಸಹೋದರರೇ, ಇದರ ಬಗ್ಗೆ ಪ್ರವಾದಿ ಅವರ ಮೇಲಿನ ಪ್ರೀತಿಯನ್ನು ನಾವು ವ್ಯಕ್ತವಾಗಿ ಸ್ಪಷ್ಟವಾಗಿ ಮಕ್ಕಳಿಗೆ ಕೊಡಬೇಕು, ಅದನ್ನು ವಿರೋಧಿಸಬೇಕು. ಇದನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಈ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಸೃಷ್ಟಿಕರ್ತನಾದ ಅಲ್ಲಾಹನು ನೈಜ ಸತ್ಯವನ್ನು ಸತ್ಯವಾಗಿ ಅರಿತು ಅದನ್ನು ಜೀವನದಲ್ಲಿ ಅಳವಡಿಸಿ, ಬಾತಿಲಾಗಿಯೇ ಅರಿತು ಅದನ್ನು ಮೂಲೆಗೆ ಸೇರಲು ಸೃಷ್ಟಿಕರ್ತನಾದ ಎಲ್ಲರಿಗೂ ತೌಫೀಕ್ ಅನುಗ್ರಹಿಸಲಿ. ನಮ್ಮೆಲ್ಲರನ್ನು ಸೃಷ್ಟಿಕರ್ತನಾದ ಅಲ್ಲಾಹನು ತೌಹೀದಿನಲ್ಲಿ, ಅದೇ ರೀತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸುನ್ನತ್ನಲ್ಲಿ, ಆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇಷ್ಟಪಡುವಂತಹ ಅವರ ನೈಜ ಅನುಯಾಯಿಗಳ ಸಾಲಿನಲ್ಲಿ ನಮ್ಮೆಲ್ಲರನ್ನು ಸೇರಿಸಲಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹೆಸರನ್ನು ಕೇಳುವಾಗ ಅವರ ಮೇಲೆ ಧಾರಾಳವಾಗಿ ಸ್ವಲಾತನ್ನು, ಸ್ವಂತ ನಾವು ಏಕಾಂತದಲ್ಲಿರುವಾಗ ಅತ್ಯಂತ ಅಧಿಕವಾಗಿ ಸ್ವಲಾತನ್ನು ಹೇಳುವಂತಹ ಅವರ ನೈಜ ಅನುಯಾಯಿಗಳಲ್ಲಿ ನಮ್ಮೆಲ್ಲರನ್ನು ಸೇರಿಸಲಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅನುಸರಿಸಿ ಮುತ್ತಕಿಯಾಗಿ ಜೀವಿಸುವಂತಹ ಮಹಾನ್ ಒಳ್ಳೆಯ ವ್ಯಕ್ತಿಗಳ ಸಾಲಿನಲ್ಲಿ ಅಲ್ಲಾಹ್ ನಮ್ಮೆಲ್ಲರನ್ನು ಸೇರಿಸಲಿ, ಅನುಗ್ರಹಿಸಲಿ. اللهم اغفر للمؤمنين والمؤمنات والمسلمين والمسلمات والأحياء منهم والأموات. ربنا لا تزغ قلوبنا بعد إذ هديتنا وهب لنا من لدنك رحمة إنك أنت الوهاب. ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم وتب علينا إنك أنت التواب الرحيم. وآخر دعوانا الحمد لله رب العالمين.